ಕಳೆದ ಸಂಚಿಕೆಯಲ್ಲಿ ಎಫೆಸ ಪಟ್ಟಣದ ಕುರಿತಾಗಿ, ಆ ಪಟ್ಟಣದ ವಿಶೇಷತೆಗಳ ಕುರಿತಾಗಿ ಕೆಲವು ಆಲೋಚನೆಗಳನ್ನ ಅಥವಾ ಕೆಲವು ಮಾಹಿತಿಗಳನ್ನ ನಾವು ಪಡೆದುಕೊಂಡೆವು. ನಮ್ಮ ಅಧ್ಯಯನದ ವಿಷಯ ಎಫೆಸ ಪತ್ರ. ಅದರಲ್ಲಿ ಮುಖ್ಯವಾಗಿರತಕ್ಕಂಥ 3 ಅಂಶಗಳು ನಮ್ಮ ಈ ಒಂದು ನೋಟಿಸ್ನಲ್ಲಿ ಅಥವಾ ಈ ಒಂದು ಫ್ಲೈಯರ್ಸ್ ನಲ್ಲಿ ನಾವು ಹಾಕಿರುತ್ತೇವೆ. ಈ ಒಂದು 3 ಮಾತುಗಳ ಆಧಾರದ ಮೇಲಿದೆ ಈ ಒಂದು ಪತ್ರಿಕೆ. ಇನ್ನು ನಾವು ಪತ್ರಿಕೆಯ ಒಳನೋಟಕ್ಕೆ ಹೋಗಲಿಲ್ಲ. ಈಗಲೂ ನಾವು ಪತ್ರಿಕೆಯ ಕುರಿತಾಗಿ ಅಥವಾ ಪತ್ರಿಕೆಯ ಹಿನ್ನೆಲೆಯ ಕುರಿತಾಗಿ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಸೊ ಸಮಯವು ಬಹಳ ಕೊಂಚ ಇರುವುದರಿಂದ ನಾವು ನೇರವಾಗಿ ಅಧ್ಯಯನಕ್ಕೆ ಹೋಗೋಣ. ನಮಗೆ ಗೊತ್ತಿದೆ, ಪಂಚಾಶತ್ತಮ ದಿನದಲ್ಲಿ ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿಸಲ್ಪಟ್ಟು 50ನೆಯ ದಿನದಲ್ಲಿ ಕರ್ತನು ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿದ ಪ್ರಕಾರ ಪವಿತ್ರಾತ್ಮನನ್ನ ಸಭೆಗೆ, ದೇವ ಜನರ ಮೇಲೆಗೆ ಅವರು ಕಳಿಸಿಕೊಟ್ಟನು ಎಂಬುದಾಗಿ ನಾವು ಗಮನಿಸುವಾಗ ಆ ಒಂದು ಮಾಹಿತಿಯನ್ನ ನಾವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ನಾವು ಓದುತ್ತೇವೆ. ಅದರಲ್ಲಿ 10ನೇ ವಚನದಲ್ಲಿ ನಾವು ಗಮನಿಸುವಾಗ ಆಸಿಯಾ ಸೀಮೆಯ ಆ ಒಂದು ಯಹೂದ್ಯರು ಸಹ ಈ ಒಂದು ಪಂಚಾಶತ್ತಮ ದಿನದಲ್ಲಿ ಆಸಿಯಾ ಸೀಮೆಯ ಅನೇಕ ಕಡೆಗಳಿಂದ ಸೇರಿ ಬಂದಂತ ಯಹೂದ್ಯರು ಹಬ್ಬದ ದಿನದಲ್ಲಿ, ಪಂಚಾಶತ್ತಮ ದಿನದ ಆ ಒಂದು ಹಬ್ಬ ಅಥವಾ ಪರ್ಣಶಾಲೆಗಳ ಹಬ್ಬದ ಕೊನೆಯ ದಿನದಲ್ಲಿ ಅವರೆಲ್ಲರೂ ಸೇರಿ ಬಂದಿರುವಾಗ ಆ ಸಂದರ್ಭದಲ್ಲಿ ಪವಿತ್ರಾತ್ಮನೆಂಬ ಆ ದೊಡ್ಡ ಆಶೀರ್ವಾದವನ್ನ ದೇವರು, ಕರ್ತನಾದ ಯೇಸು ಸ್ವಾಮಿ ಸಭೆಯ ಮೇಲೆ ಕಳುಹಿಸನು ಎಂಬುದಾಗಿ ನಾವು ನೋಡುತ್ತೇವೆ. ಪವಿತ್ರಾತ್ಮನು ತಾನೇ ವರವಾಗಿದ್ದಾನೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತದೆ. ಪವಿತ್ರಾತ್ಮನಿಂದ ಮಾತ್ರ, ಪವಿತ್ರಾತ್ಮನು ಕೊಡುವ ವರದಾನಗಳಷ್ಟೇ ಅಲ್ಲದೆ ಪವಿತ್ರಾತ್ಮನು ತಾನೇ ವರವಾಗಿದ್ದಾನೆ. ಹೇಗೆ ಯೇಸು ಕ್ರಿಸ್ತನು ವರವಾಗಿದ್ದಾನೆ, ವರದಾನವಾಗಿದ್ದಾನೆ ಸಭೆಗೆ, ಮಾತ್ರವಲ್ಲದೆ ಇಡೀ ಜಗತ್ತಿಗೆ, ಅದೇ ರೀತಿಯಲ್ಲಿ ತಂದೆಯಾದ ದೇವರಿಂದ ಬಂದ ವರದಾನವಾಗಿದ್ದಾನೆ ಪವಿತ್ರಾತ್ಮನೆಂಬ ವ್ಯಕ್ತಿ. ಆ ವ್ಯಕ್ತಿಯ ಮೂಲಕವಾಗಿ ನಾವು ಅನೇಕ ವರಗಳನ್ನು ಕೂಡ ದಾನವಾಗಿ ನಮಗೆ ದೇವರು ಕೊಟ್ಟಿರುತ್ತಾನೆ. ಕರ್ತನು ಹೇಳಿದಂತ ವಾಗ್ದಾನ, ತಂದೆಯಿಂದ ನಾನು ಕೇಳಿ ನಿಮಗೆ ಕಳುಹಿಸಿ ಕೊಡುತ್ತೇನೆ ಎಂಬುದಾಗಿ. ಸೊ ಪವಿತ್ರಾತ್ಮನು ಎಂಬ ಈ ವ್ಯಕ್ತಿ, ಅವನು ದೇವರ ವರದಾನವಾಗಿದ್ದಾನೆ. ಯೇಸು ಹೇಗೆ ವರದ ಮಗನಾಗಿ ಹುಟ್ಟಿದನು, ಅದೇ ರೀತಿಯಲ್ಲಿ ಸಭೆಗೆ ದೇವರ ಆಶೀರ್ವಾದ ಕೊಡುಗೆಯಾಗಿದೆ ತಂದೆಯಾದ ದೇವರಿಂದ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮ. ಸೊ ಇದು ಆರಂಭದಲ್ಲಿ ಅದನ್ನು ನಾನು ಮತ್ತೊಮ್ಮೆ ನಿಮಗೆ ಜ್ಞಾಪಕ ಪಡಿಸೋದಕ್ಕೆ ಇಷ್ಟಪಡುತ್ತೇನೆ. ಸೊ ಆಸಿಯ ಸೀಮೆಯಲ್ಲಿ ಅಪೊಸ್ತಲರ ಮೂಲಕವಾಗಿ ಸಾರಲ್ಪಟ್ಟಂತ ಸುವಾರ್ತೆಯ ಮೂಲಕವಾಗಿ ಅನೇಕರು ಕ್ರಿಸ್ತನ ಕಡೆಗೆ ತಿರುಗಿಕೊಂಡರು. ಅಪೊಸ್ತಲನಾದ ಪೌಲನ 2ನೆಯ ಸುವಾರ್ತ ಪ್ರಯಾಣದಲ್ಲಿ ಆಸಿಯಾ ಸೀಮೆಯಲ್ಲಿ ಆತನು ವಾಕ್ಯವನ್ನು ಹೇಳಬಾರದೆಂದು ಕರ್ತನು ಅವನಿಗೆ ತಡೆ ಮಾಡಿದನೆಂಬುದಾಗಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇನ್ ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 16 and verse 6 we read, when Paul was in Phrygia and Galatia, that region, Asia's region, the Holy Spirit told to Apostle Paul not to speak the word in Asia or in Asia. ಆಸಿಯಾ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಅವರು ಪ್ರಜ್ಞಾ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಎಂಬುದಾಗಿ 16ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ಸೊ ಪವಿತ್ರಾತ್ಮನಿಂದ ಅಪೊಸ್ತಲರು ನಡೆಸಲ್ಪಟ್ಟರು ಎಂಬ ಒಂದು ಸತ್ಯಾಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನಾವು ಸುವಾರ್ತೆ ಸಾರುವುದಕ್ಕೋಸ್ಕರವಾಗಿ ದೇವರು ನಮಗೆ ಆಜ್ಞೆ ಕೊಟ್ಟಿದ್ದಾಗಿಯೂ ಪವಿತ್ರಾತ್ಮನು ಕೆಲವು ಕಡೆಗಳಲ್ಲಿ ಸುವಾರ್ತೆಯನ್ನು ಹೇಳಬಾರದು ಎಂಬುದಾಗಿ ತಡೆ ಮಾಡುವುದನ್ನು ಕೂಡ ನಾವು ಇಲ್ಲಿ ಗಮನಿಸುತ್ತೇವೆ.
ಸೊ ಪವಿತ್ರಾತ್ಮನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಂತ ಶ್ರೀ ಪೌಲನು ಪವಿತ್ರಾತ್ಮನಿಗೆ ಅಧೀನನಾಗಿದ್ದುಕೊಂಡು ಆತನು ಮುಂದೆ ಸಾಗ್ತಾನೆ. ಆದರೆ ಗ್ರೀಸ್ ದೇಶದಿಂದ ತಿರುಗಿ ಬರುವಾಗ ಪೌಲನು ಎಫೆಸವನ್ನು ಸಂದರ್ಶಿಸುತ್ತಾನೆ. ಕೆಲವು ದಿನಗಳ ನಂತರ ಪ್ರಿಸ್ಕಿಲ್ಲಳು ಹಾಗೂ ಅಕ್ವಿಲನು ಎಂಬ ಈ ದಂಪತಿಯರನ್ನ ಅಲ್ಲೇ ಪೌಲನ್ನು ಬಿಟ್ಟು ತನ್ನ ಪ್ರಯಾಣವನ್ನು ಮುಂದುವರಿಸಿಕೊಂಡದರ ಕುರಿತಾಗಿ ಮುಂದಿನ ಅಧ್ಯಾಯಗಳಲ್ಲಿ, ಅಂದರೆ 18ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ ನೀವು ತಿರುಗಿಸ್ಕೊಂಡು ನೋಡ್ಬೋದು. 18ನೇ ಅಧ್ಯಾಯ 18ರಿಂದ 21ನೇ ವಚನಗಳ ತನಕ ನಾವು ಓದುವಾಗ ಅದನ್ನು ಗಮನಿಸ್ತೇವೆ. ಸೊ ಅಷ್ಟರೊಳಗೆ ಅಲೆಕ್ಸಾಂದ್ರಿಯದಲ್ಲಿ ಹುಟ್ಟಿದ ಅಪೊಲ್ಲೋಸನು ಎಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬರ್ತಾನೆ, ಎಫೆಸ ಪಟ್ಟಣಕ್ಕೆ ಬರ್ತಾನೆ. ಆಯ್ತಾ? ಅವನು ಬಹಳ ವಾಕ್ಚಾತುರ್ಯವುಳ್ಳವನಾಗಿದ್ದನು, ವಾಗ್ಮಿಯಾಗಿದ್ದ, ತುಂಬಾ ಚೆನ್ನಾಗಿ ಮಾತಾಡುವನಾಗಿದ್ದ, ತುಂಬಾ ಚೆನ್ನಾಗಿ ಬೋಧಿಸುವನಾಗಿದ್ದ, ಶಾಸ್ತ್ರದಲ್ಲಿ ಅವನು ಬಹಳ ತಿಳುವಳಿಕೆಯುಳ್ಳವನಾಗಿದ್ದನು, ಪ್ರವೀಣನಾಗಿದ್ದನು. ಆದರೆ ಕರ್ತನ ಮಾರ್ಗದ ವಿಷಯದಲ್ಲಿ ಅವನು ಉಪದೇಶ ಹೊಂದಿದವನಾಗಿದ್ದರೂ ಕೂಡ ಅವನ ಉಪದೇಶದಲ್ಲಿ ಪರಿಪೂರ್ಣತೆ ಇರಲಿಲ್ಲ ಎಂಬುದನ್ನ ನಾವಲ್ಲಿ ಗಮನಿಸ್ತೇವೆ. ಮುಂದಕ್ಕೆ ನಮಗೆ ಅದನ್ನ ಗೊತ್ತಾಗ್ತದೆ. ಮತ್ತು ಅವನಲ್ಲಿ ಆಸಕ್ತಿ ನೋಡಿದಂತ ಯೋಹಾನನು ಮಾಡಿಸಿದ ದೀಕ್ಷಾ ಸ್ನಾನವನ್ನು ಮಾತ್ರ ಅವನು ಬಲ್ಲವನಾಗಿದ್ದನು. ಆದಾಗ್ಯೂ ಅವನು ಯೇಸು ಕ್ರಿಸ್ತನ ಸಂಗತಿಗಳನ್ನು ಸ್ಪಷ್ಟವಾಗಿ ಹೇಳಿ ಉಪದೇಶಿಸಿದನು. ಯೇಸುವಿನ ಬಗ್ಗೆ ಅವನಿಗೆ ಗೊತ್ತಿತ್ತು, ಆದರೆ ಅವನು ಯೇಸು ಕ್ರಿಸ್ತನ ಬಗ್ಗೆ ಬಹಳ ಮಾಹಿತಿ ಅವನು ತಿಳ್ಕೊಂಡವನಾಗಿದ್ದಾಗಿಯೂ, ಆತನ ಉಪದೇಶಗಳನ್ನು ಕಲಿತುಕೊಂಡವನಾಗಿದ್ದರೂ ಕೂಡ ಅವನು ಇನ್ನೂ ಕರ್ತನ ಉಪದೇಶದಲ್ಲಿ ತಿಳಿಯಬೇಕಾದವನಾಗಿದ್ದನು, ಕಲಿತುಕೊಳ್ಳಬೇಕಾದವನಾಗಿದ್ದನು. ಅವನು ಯಹೂದ್ಯರ ಸಭಾ ಮಂದಿರದಲ್ಲಿ, ಇದು ನಾನು ಹೇಳ್ತಾ ಇರೋದು 18ನೇ ಅಧ್ಯಾಯದ 24 ಮತ್ತು 25ನೇ ವಚನ, ಅವನು ಬಹಳ ಧೈರ್ಯದಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿಕೊಳ್ತಾನೆ. ತಮ್ಮ ಮನೆಗೆ ಕರೆದುಕೊಂಡು ಅದೇ ಸಮಯದಲ್ಲಿ ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು ಮತ್ತು ಅಕ್ವಿಲನು ಕೇಳಿ ಈ ಅಪೊಲ್ಲೋಸನನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ದೇವರ ವಾಕ್ಯವನ್ನು ಅವನಿಗೆ ಇನ್ನೂ ಸ್ಪಷ್ಟವಾಗಿ, ನೋಡ್ರಿ ಅಲ್ಲಿ ಗಮನಿಸಿ, ಇನ್ನೂ ಸ್ಪಷ್ಟವಾಗಿ ಅಪೊಲ್ಲೋಸನಿಗೆ ಪ್ರಿಸ್ಕಿಲ್ಲಳು ಮತ್ತು ಅಕ್ವಿಲನು ಸೂಕ್ಷ್ಮವಾಗಿ ವಿವರಿಸಿಕೊಡುತ್ತಾರೆ. ಇದು ದೇವರ ಸೇವಕರಾದ ನಾವು ಮಾತ್ರವಲ್ಲ, ವಿಶ್ವಾಸಿಗಳು ಕೂಡ ನಾವು ಗಮನಿಸಬೇಕಾದ ಮುಖ್ಯವಾದ ಒಂದು ಅಂಶ. ಅನೇಕರು ದೇವರ ವಾಕ್ಯವನ್ನು ಬಹಳ ಚಾತುರ್ಯದಿಂದ ಮಾತಾಡಬಹುದು, ದೇವರ ವಾಕ್ಯದ ಅನೇಕ ಸತ್ಯಾರ್ಥಗಳನ್ನು ಹೇಳಬಹುದು, ಆದರೂ ಇನ್ನೂ ಸ್ಪಷ್ಟವಾಗಿ ದೇವರು ನಾವು ಏನು ತಿಳ್ಕೋಬೇಕು, ಅದು ಹೇಗೆ ತಿಳ್ಕೋಬೇಕು ಎಂಬುದನ್ನ ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡವರಾಗಿ, ಹಾಗೆ ತಿಳುವಳಿಕೆ ಇಲ್ಲದವರಿಗೆ ಅವರು ಎಷ್ಟೇ ಬುದ್ಧಿವಂತರಾಗಿದ್ದರು, ಅವರು ವಾಕ್ಚಾತುರ್ಯವುಳ್ಳವರಾಗಿದ್ದರು, ಅವರು ಎಷ್ಟೇ ಜ್ಞಾನವಂತರಾಗಿದ್ದರೂ ಕೂಡ ಅವರಿಗೆ ವಾಕ್ಯಾಧಾರದ ಮೇರೆಗೆ ದೇವರ ಸತ್ಯಾರ್ಥಗಳನ್ನ ಇನ್ನೂ ಸ್ಪಷ್ಟಪಡಿಸಿಕೊಡುವಂಥದ್ದು ಅದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ, ಜವಾಬ್ದಾರಿಕೆಯಾಗಿದೆ. ಅಪೊಲ್ಲೋಸನು ಮಾಡಿದ ಸೇವೆಯಿಂದ ಎಫೆಸದಲ್ಲಿ ಈಗ ಅಪೊಲ್ಲೋಸನಿಗೆ ಅನೇಕ ವಚನಗಳನ್ನು ಪ್ರಿಸ್ಕಿಲ್ಲಳ ಮೂಲಕವಾಗಿ ಮತ್ತು ಅಕ್ವಿಲನ ಮೂಲಕವಾಗಿ ತಿಳಿಸಿದ ಮೇಲೆ ಈ ಅಪೊಲ್ಲೋಸನು ಅದೇ ಎಫೆಸ ಪಟ್ಟಣದಲ್ಲಿ ಇನ್ನೂ ಅನೇಕರಿಗೆ ಕ್ರಿಸ್ತನ ವಾಕ್ಯವನ್ನ ಸ್ಪಷ್ಟವಾಗಿ ಇನ್ನೂ ತಿಳಿಸಿದರ ನಿಮಿತ್ತವಾಗಿ ಅನೇಕರು ಕ್ರಿಸ್ತನನ್ನ ನಂಬಿದರು, ಕ್ರಿಸ್ತನ ಸುವಾರ್ತೆಯನ್ನು ನಂಬಿದರು ಮತ್ತು ಕ್ರಿಸ್ತನ ಶಿಷ್ಯರಾಗಿ ಮಾರ್ಪಟ್ಟರು ಎಂಬುದನ್ನ ನಾವು ಗ್ರಹಿಸಿಕೊಳ್ಳುತ್ತೇವೆ. ಕ್ರಿಸ್ತಶಕ 54ನೇಯ ಇಸವಿಯಲ್ಲಿ ಅಪೊಸ್ತಲನಾದ ಪೌಲನು 2ನೇ ಬಾರಿ ಎಫೆಸ ಪಟ್ಟಣಕ್ಕೆ ಬಂದು ಅಲ್ಲಿ 3 ವರ್ಷಗಳ ಕಾಲ ಅವನು ಸೇವೆ ಮಾಡಿದರ ಕುರಿತಾಗಿ 20ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ಓದುತ್ತೇವೆ. ನೋಡ್ರಿ,
20ನೇ ಅಧ್ಯಾಯ 31ನೇ ವಚನದಲ್ಲಿ, ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು, 31ನೇ ವಚನ ನಾನು ಓದ್ತಾ ಇದ್ದೀನಿ, ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದ್ದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ಯಾಕೆ ಪೌಲನು ಈ ಎಫೆಸ ಪಟ್ಟಣದಲ್ಲಿ ಇಷ್ಟು ವರ್ಷಗಳು, 3 ವರ್ಷಗಳ ಕಾಲ ಆತನು ಎಷ್ಟೊಂದು ಆತ್ಮೀಕವಾಗಿ ಭಾರವುಳ್ಳವನಾಗಿ ಕರ್ತನ ಸೇವೆಯನ್ನು ಮಾಡಿದನು? ಯಾಕಂದ್ರೆ 1ನೇ ಶತಮಾನದಲ್ಲಿ ಅನೇಕ ದುರ್ಬೋಧಕರು ಸಭೆಯೊಳಗಡೆ ಸೇರಿಕೊಂಡು ಅನೇಕರನ್ನು ಯೇಸು ಕ್ರಿಸ್ತನ ಆ ಒಂದು ಪಥ್ಯ ಉಪದೇಶದಿಂದ, ಸರಿಯಾದ ಉಪದೇಶದಿಂದ ಅವರನ್ನ ವಲಸೆ ಮಾಡಿಕೊಂಡು, ಅವರನ್ನ ತಿರುಚಿಕೊಂಡು ಅನೇಕರನ್ನು ಅವರು ದಾರಿ ತಪ್ಪಿಸ್ತಿದ್ದರು. ಈ ನಿಮಿತ್ತವಾಗಿ ಪೌಲನು ಎಫೆಸ ಪಟ್ಟಣದಲ್ಲಿ 3 ವರ್ಷಗಳ ಕಾಲ ಅವರ ಮಧ್ಯದಲ್ಲಿ ಹಗಲಿರುಳು ಎಡಬಿಡದೆ, ನೋಡ್ರಿ, ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳುತ್ತಾನೆ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಅವರಿಗಾಗಿ ಬುದ್ಧಿ ಹೇಳಿದನು, ಅವರಿಗಾಗಿ ಪ್ರಾರ್ಥನೆ ಮಾಡಿದನು. ಎಫೆಸ ಪತ್ರನ ಮುಂದಕ್ಕೆ ಕಲಿಯುವಾಗ ನಮಗೆ ಗೊತ್ತಾದ 1ನೇ ಅಧ್ಯಾಯದಲ್ಲಿಯೇ ಪೌಲನು ಹೇಳುತ್ತಾನೆ, ನಿಮ್ಮ ಆತ್ಮೀಕ ದೃಷ್ಟಿ ಬೆಳಗಬೇಕು, ಅದಕ್ಕಾಗಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ. ದೇವಜನರಾದ ನಾವು ಈ ಅಂತ್ಯ ದಿನಮಾನಗಳಲ್ಲಿ, ವಿಶೇಷವಾಗಿ ಪ್ರತ್ಯೇಕವಾಗಿ ಈ ಅಂತ್ಯ ಗಳಿಗೆಗಳಲ್ಲಿ ತಪ್ಪು ಬೋಧನೆಯಿಂದ ನಮ್ಮನ್ನು ತಪ್ಪಿಸಿಕೊಳ್ಳಬೇಕು. ಆಮೇಲೆ ಇತರರನ್ನು ಕೂಡ ನಾವು ತಪ್ಪಿಸಿಕೊಳ್ಳಬೇಕು. ಹೀಗೆ ತಪ್ಪಿಸಿಕೊಳ್ಳಬೇಕಾದರೆ ದೇವರ ವಾಕ್ಯದ ಸರಿಯಾದ ಉಪದೇಶ, ಸರಿಯಾದ ಅರಿವು ನಮಗೆ ಇರಬೇಕು. ಇದು ತುಂಬಾ ಗಂಭೀರವಾದ ವಿಷಯ. ಆದ ಕಾರಣ ಇಲ್ಲಿ ನಾವು ಗಮನಿಸುತ್ತೇವೆ, ಈ ಪೌಲನ 2ನೇಯ ಮಿಷನರಿ ಜರ್ನಿಯಲ್ಲಿ ಅಥವಾ ಪ್ರಯಾಣದಲ್ಲಿ ಅವನು ತಿರುಗಿ ಪಟ್ಟಣಕ್ಕೆ ಬಂದು ಅಲ್ಲಿ ವಾಸ ಮಾಡಿ 3 ವರ್ಷಗಳ ಕಾಲ ಅಲ್ಲಿ ಇದ್ದುಕೊಂಡು ಅವನು ಕರ್ತನ ವಚನವನ್ನ ಮತ್ತಷ್ಟು ಅವರಿಗೆ ಉಪದೇಶಿಸಿ ಅವರನ್ನು ನಂಬಿಕೆಯಲ್ಲಿ ದೃಢಪಡಿಸಿಕೊಂಡದರ ಕುರಿತಾಗಿ ನಾವು ಗಮನಿಸ್ತೇವೆ. ಆಗ ಯೋಹಾನನ ಶಿಷ್ಯರಾಗಿದ್ದ ಕೆಲವರನ್ನ ಪೌಲನು ಭೇಟಿಯಾಗ್ತಾನೆ. ಅವರಿಗೆ ಕ್ರಿಸ್ತನ ವಿಷಯವಾದ ಸಂಪೂರ್ಣವಾದ ಅಥವಾ ಇನ್ನೂ ವಾಕ್ಯದ ಸುವಾರ್ತೆಯ ಸತ್ಯಾರ್ಥಗಳನ್ನ, ಅವರು ತಿಳಿಯದೇ ಇದ್ದಂತ ಸತ್ಯಾರ್ಥಗಳನ್ನ ಅಥವಾ ತಪ್ಪು ತಿಳ್ಕೊಂಡಿದ್ದಂಥ ವಿಷಯಗಳನ್ನ ಅವರಿಗೆ ಸರಿಯಾಗಿ ಉಪದೇಶಿಸಿ, ಅವರಿಗೆ ದೇವರ ವಾಕ್ಯದ ಜ್ಞಾನದಲ್ಲಿ ಅವರನ್ನ ನಡೆಸಿ, ಅವರಿಗೆ ದೀಕ್ಷಾ ಸ್ನಾನ ಕೊಟ್ಟ ನಂತರ ಪವಿತ್ರಾತ್ಮನ ವರದಾನಗಳಿಗೋಸ್ಕರ ಅಥವಾ ಪವಿತ್ರಾತ್ಮನ ಮೂಲಕವಾಗಿ ದೇವರು ಅನುಗ್ರಹಿಸುವ ಆಶೀರ್ವಾದಕ್ಕೋಸ್ಕರವಾಗಿ ಅವರ ತಲೆಯ ಮೇಲೆ ಕೈ ಇಟ್ಟು ಪೌಲನು ಪ್ರಾರ್ಥನೆ ಮಾಡಿದರ ಕುರಿತಾಗಿ 19ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 1ರಿಂದ 7 ವಚನಗಳಲ್ಲಿ ನಾವು ನೋಡುತ್ತೇವೆ. So when Paul came back to the city of Ephesus in his second missionary journey in the year AD 54, he met the disciples of John, and that means John the Baptist. Then he exposed more the right way of the Lord Jesus Christ, or the teaching of the right way of the Lord Jesus Christ. And many of these people from this very church accepted the Lord Jesus as their Savior, and they were baptized in the name of the Lord Jesus Christ, or in the Trinity. And then Paul prayed for the anointing or the gifts of the Holy Spirit, and they were all filled with the Holy Spirit. There are about 12 people ಎಂಬುದಾಗಿ ಸುಮಾರು 12 ಜನರು ಈ ರೀತಿಯಾಗಿ ಆಶೀರ್ವದಿಸಲ್ಪಟ್ಟದರ ಕುರಿತಾಗಿ ನಾವು ಈ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಆದರೆ ಅಲ್ಲಿ ಪ್ರತಿಭಟನೆ ಆಯಿತು, ಅವನಿಗೆ ವಿರೋಧ ಉಂಟಾಯಿತು. ಮತ್ತು ಇದರ ನಿಮಿತ್ತವಾಗಿ ಪೌಲನು ಸಭಾಮಂದಿರವನ್ನು ಬಿಟ್ಟು ಶಿಷ್ಯರನ್ನು ಬೇರೆ ಮಾಡಿಕೊಂಡು ತುರನ್ನನ ತರ್ಕಶಾಲೆಯಲ್ಲಿ ಪ್ರತಿದಿನವೂ ದೇವರ ವಾಕ್ಯವನ್ನು ಕಲಿಸುತ್ತಿದ್ದರು. ಪ್ರತಿದಿನವೂ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು 2ನೇ ಅಧ್ಯಾಯದಲ್ಲಿ ಓದುವಾಗ, ಕಡೆಯ ಭಾಗದಲ್ಲಿ ಓದುವಾಗ, ಪ್ರತಿದಿನ ದೇವರ
ವಾಕ್ಯವನ್ನು ಅವರು ಕಲಿಯುತ್ತಿದ್ದರು, ಅಧ್ಯಯನ ಮಾಡುತ್ತಿದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅಥವಾ ಅಪೊಸ್ತಲರು they were teaching the word of God daily. It was a daily basis business. ಓಕೆ, ಇವತ್ತು ದೇವರ ಸಭೆಯಲ್ಲಿ ಪ್ರತ್ಯೇಕವಾಗಿ ಈ ಅಂತ್ಯ ದಿನಮಾನಗಳಲ್ಲಿ ದೇವರ ವಾಕ್ಯದ ಬೋಧನೆ ಬಲು ಕಡಿಮೆ ಆಗುತ್ತಿರುವುದನ್ನು ನೋಡುವಾಗ ನಮಗೆ ನಿಜವಾಗ್ಲೂ ದುಃಖವಾಗ್ತದೆ. ಅನೇಕರಿಗೆ ವಾಕ್ಯ ಅಂದರೆ ದೇವರ ವಾಕ್ಯದ ಸರಿಯಾದ ಉಪದೇಶ, ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ಅನೇಕರಿಗೆ ಇವತ್ತು ಮನಸ್ಸಿಲ್ಲ. ನಿಜವಾಗಲೂ ಯೋವೇಲ್ನ ಮೂಲಕವಾಗಿ ದೇವರು ಮುನ್ನುಡಿದಂತ ಆ ಒಂದು ಪ್ರವಾದನ ನುಡಿಗಳು ಸತ್ಯಕ್ಕೂ ನೆರವೇರುತ್ತಾ ಇದೆ ನಮ್ಮ ಈ ಜೀವಮಾನದಲ್ಲಿ. ಅದೇನು? ಅಂತ್ಯದ ದಿನಗಳಲ್ಲಿ ಜನರಿಗೆ, ಈ ಭೂಲೋಕದಲ್ಲಿ ದೇವ ಜನರಲ್ಲಿ ಬರ ಉಂಟಾಗುವುದು, ಅಥವಾ ಅವರಿಗೆ ದೇವರ ವಾಕ್ಯದ ವಿಷಯದಲ್ಲಿ ಅವರಿಗೆ ಬರಗಾಲ ಬರುವುದು. ಅವರು ದೇವರ ವಾಕ್ಯವನ್ನು ಅವರು ನಿಜವಾಗಲೂ ಅಪೇಕ್ಷಿಸುವರು, ಆದರೆ ಅವರಿಗೆ ಸಿಕ್ಕುವುದಿಲ್ಲ. ಅವರು ಸಮುದ್ರದಿಂದ ಸಮುದ್ರಕ್ಕೆ ಅಥವಾ ಪಟ್ಟಣಗಳಿಂದ ಪಟ್ಟಣಕ್ಕೆ ಅವರು ಪ್ರಯಾಣ ಮಾಡುವರು, ಆದರೂ ಅವರಿಗೆ ಸಿಗುವುದಿಲ್ಲ ಅಂತ ಬರೆದಿದೆ. ಅದು ಈಗಲೇ ಶುರುವಾಗಿದೆ. ಇದು ಬಹಳ ವ್ಯಸನಕರವಾದ ಸಂಗತಿ. ನೀವು ಕೇಳಬಹುದು, ಹಾಗಾದ್ರೆ ಇವತ್ತು ಸಭೆಗಳಲ್ಲಿ ವಾಕ್ಯ ಇಲ್ಲವಾ? ವಾಕ್ಯವಿದೆ. ಅಂದ್ರೆ ವಾಕ್ಯ ಎಷ್ಟು ಕಡಿಮೆಯಾಗಿದೆ, ಎಷ್ಟು ಕಡಿಮೆಯಾಗಿ ಇವತ್ತು ವಾಕ್ಯದ ಉಪದೇಶವು, ವಾಕ್ಯದ ಅಧ್ಯಯನವು ಸಭೆಗಳಲ್ಲಿ ನಡೆಯುತ್ತಾ ಇದೆ ಎಂಬುದನ್ನ ನಮಗೆ ಗೊತ್ತಿದೆ. ದೇವರಿಗೆ ಸ್ತೋತ್ರವಾಗಲಿ. ಜನರು ಇವತ್ತು ಆತ್ಮೀಕ ಆಹಾರವಿಲ್ಲದೆ ಅಥವಾ ದೇವರ ಸರಿಯಾದ ಉಪದೇಶವಿಲ್ಲದೆ ಅನೇಕರು ಇವತ್ತು ಆತ್ಮೀಕ ಜೀವನದಲ್ಲಿ ಅವರು ಬಲಹೀನರಾಗಿ ಹೋಗುತ್ತಾ ಇದ್ದಾರೆ. ಆತ್ಮೀಕ ಬರಗಾಲ ಬಂದಿದೆ. ಇದು ಅಂತ್ಯಕಾಲ. ಈ ಅಂತ್ಯಕಾಲದಲ್ಲಿ ಆತ್ಮೀಕ ಬರಗಾಲ, ಆತ್ಮೀಕ ಬರಗಾಲ ಅಂತ ಹೇಳುವಾಗ ದೇವರ ವಚನಕ್ಕೋಸ್ಕರವಾಗಿ, ಮುಖ್ಯವಾಗಿ ದೇವರ ವಚನಕ್ಕೋಸ್ಕರ, ವಚನದ ಸರಿಯಾದ ಉಪದೇಶವು ಇವತ್ತು ಅನೇಕ ಸಭೆಗಳಲ್ಲಿ ಇಲ್ಲ. ಪವಿತ್ರಾತ್ಮನ ನಿಜವಾದ ಕ್ರಿಯೆಗಳು ಇವತ್ತು ಸಭೆಗಳಲ್ಲಿ ಕಾಣುತ್ತಾ ಇಲ್ಲ. ವಾಕ್ಯದ ವಿಧೇಯತೆ ಇವತ್ತು ಅನೇಕರಿಗೆ ಇಲ್ಲ. ಇದರ ನಿಮಿತ್ತವಾಗಿ ಇವತ್ತು ಅನೇಕರು ಆತ್ಮೀಕವಾಗಿ ಅವರು ಬಲಹೀನರಾಗಿ, ಆತ್ಮೀಕವಾಗಿ ಅವರು ಶೋಧನೆಗಳನ್ನು ಜಯಿಸುವುದಕ್ಕೆ, ಸೈತಾನ ಎದುರಿಸುವುದಕ್ಕೆ, ಪಾಪವನ್ನು ಜಯಿಸುವುದಕ್ಕೆ, ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಮಾರ್ಪಡುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಒಂದು ವೇಳೆ ಸ್ವಲ್ಪ ನಾವು ಆಲೋಚನೆ ಮಾಡುವುದಾದರೆ, ಪ್ರತಿ ಭಾನುವಾರ ದಿವಸ ನಮಗಿರುವಂತಹ ಆರಾಧನೆಯ ಸಮಯ ಒಂದು 3 ಗಂಟೆ ಅಂತ ಇಟ್ಕೊಳ್ಳೋಣ, ಅಥವಾ 2 ರಿಂದ 3 ಗಂಟೆ ಸಮಯ. ಆ 3 ಗಂಟೆ ಸಮಯದಲ್ಲಿ ಅಥವಾ 2 ಗಂಟೆಯ ಕಾಲದಲ್ಲಿ ನಾವು ಎಷ್ಟು ಸಮಯ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೋಸ್ಕರವಾಗಿ ಕಳೆಯುತ್ತೇವೆ? ಆಲೋಚನೆ ಮಾಡ್ರಿ. ಎಷ್ಟು ಸಮಯ ಪ್ರಾರ್ಥನೆಗಾಗಿ ನಾವು ಕಾಲ ಕಳೆಯುತ್ತೇವೆ? ಎಷ್ಟು ಸಮಯ ನಾವು ಹಾಡು ಹೇಳುವುದಕ್ಕೆ ನಾವು ಸಮಯ ಕಳೆಯುತ್ತೇವೆ? ಎಷ್ಟು ಸಮಯ ನಾವು ಅನೌನ್ಸ್ಮೆಂಟ್ ಅಥವಾ ಪ್ರಕಟಣೆಗಳನ್ನು ಹೇಳುವುದಕ್ಕಾಗಿ ನಾವು ಸಮಯ ಕಳೆಯುತ್ತೇವೆ? ಎಷ್ಟು ಸಮಯ ನಾವು ಹೀಗೆ ಒಂದೊಂದು ಸಮಯದ ಪಾಲನ್ನು ನಾವು ಗಮನಿಸುವುದಾದರೆ, ವಿಭಾಗಿಸುವುದಾದರೆ, ಎಷ್ಟು ಸಮಯ ಕೊನೆಗೆ ವಚನಕ್ಕೋಸ್ಕರ ನಾವು ಸಮಯ ಕಳೆಯುತ್ತೇವೆ ಎಂಬುದನ್ನು ಆಲೋಚನೆ ಮಾಡ್ರಿ. ನನ್ನ ಬಹಳ ಒಬ್ಬ ಸ್ನೇಹಿತರು, ಅವರು ವಿಖ್ಯಾತರಾದಂಥ ಒಬ್ಬ ಬೋಧಕರು ಡೆಲ್ಲಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಒಮ್ಮೆ ನನಗೆ ಹೇಳಿದ್ದರು, ಅವರು ಸಾಧಾರಣವಾಗಿ ಆಗಾಗ ಅಮೆರಿಕ ದೇಶಕ್ಕೆ, ಬೇರೆ ಪರದೇಶಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಅವರು ಹೇಳಿದರು, ಅಮೆರಿಕ ದೇಶಕ್ಕೆ ಹೋದಾಗ ಒಂದು ಕಡೆಯಲ್ಲಿ, ಒಂದು ಸಭೆಯಲ್ಲಿ ಅವರಿಗೆ ವಾಕ್ಯ ಸಂದೇಶವನ್ನು ಕೊಡೋದಕ್ಕಾಗಿ ಅವರನ್ನ ಆಮಂತ್ರಿಸಿದಾಗ, ಆ ಒಂದು ಪ್ರಸಂಗ ಪೀಠದ ಮೇಲ್ಭಾಗದಲ್ಲಿ ಬೈಬಲನ್ನ ಇಟ್ಕೊಳ್ಳುವಂತ ಆ ಒಂದು ಭಾಗದಲ್ಲಿ ದೊಡ್ಡ ಅಕ್ಷರದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿತ್ತು, ಪ್ರಕಟಿಸಲ್ಪಟ್ಟಿತ್ತು. ಅದೇನಪ್ಪಾ ಅಂತಂದ್ರೆ, ಬ್ಲೆಸ್ಸಡ್ ಈಸ್ ದ ಪ್ರೀಚರ್ ಹೂ preach the shortest message and he will be invited again. ಅಂದರೆ ಈ ಒಂದು ಸಭೆಯ
ಪ್ರಸಂಗ ಪೀಠದ ಮೇಲೆ ಬರೆದಿಟ್ಟಿದ್ದಂತ ಒಂದು ವಿಷಯ. ಅದು ಪ್ರಸಂಗಿಗೆ ಮಾತ್ರ ಅದು ಕಾಣಿಸುತ್ತೆ, ಬೇರೆ ಯಾರಿಗೂ ಕಾಣಿಸಲ್ಲ. ಹೊರಗೆ ಕೂತಿರುವವರಿಗೆ, ಕೆಳಗಡೆ ಕೂತಿರುವವರಿಗೆ ಯಾರಿಗೂ ಅದು ಓದಕ್ಕಾಗಲ್ಲ, ಅವರಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಆದ್ರೆ ಪ್ರಸಂಗ ಮಾಡೋದಕ್ಕಾಗಿ ಪ್ರಸಂಗ ಪೀಠಕ್ಕೆ ಬಂದು ನಿಂತುಕೊಳ್ಳುವಾಗ, ಬೈಬಲ್ ಇಡುವಾಗ ಆ ಭಾಗದಲ್ಲಿ ಈ ರೀತಿಯಾಗಿ ಒಂದು ಬರಹ, ಅತಿ ಕಡಿಮೆ ಸಮಯ ಪ್ರಸಂಗ ಮಾಡುವ ಮನುಷ್ಯನು ಧನ್ಯನು, ಅಥವಾ ಪ್ರಸಂಗಿ ಧನ್ಯನು, ಅವನಿಗೆ ಪುನಃ ಕರೆಯಲಾಗುವುದು. ಆ ಒಂದು ಪ್ರಸಂಗ ಪೀಠದ ಮೇಲೆ ಬರೆದಿಟ್ಟಿದ್ದಂತ ಒಂದು ಮಾಹಿತಿ. ಇವತ್ತು ಸಭೆಗಳಲ್ಲಿ ವಾಕ್ಯದ ಉಪದೇಶವು ಎಷ್ಟು ಕಡಿಮೆಯಾಗಿಬಿಟ್ಟಿದೆ. ಅದರಲ್ಲಿಯೂ ಸರಿಯಾಗಿ ವಾಕ್ಯವನ್ನ ಉಪದೇಶ ಮಾಡುವಂತ ಸಭಾಪಾಲಕರು ಅಥವಾ ಸೇವಕರು ಇವತ್ತು ಸಭೆಗಳಲ್ಲಿ ಬಹಳ ಕಡಿಮೆಯಾಗುತ್ತಾ ಇದೆ. ಹೌದು, ಆದ ಕಾರಣ ದೇವರ ವಾಕ್ಯದ ಒಂದು ಬರಗಾಲ ಈಗಾಗಲೇ ಸಭೆಗಳಲ್ಲಿ ನಡೆಯುತ್ತಿದೆ. ಈಗಾಗಲೇ ನಮಗೆ ಎಲ್ಲ ಸಭೆಗಳಲ್ಲಿಯೂ ಇದು ಕಾಣಬಹುದು. ಆದ ಕಾರಣ ಇಲ್ಲಿ ನಾವು ಗಮನಿಸುವಾಗ ಕೂಡ ಅಪೊಸ್ತಲನಾದ ಪೌಲನು ಮೊದಲನೇ ಶತಮಾನದಲ್ಲಿಯೇ ಕಣ್ಣೀರಿನಿಂದ ಅವನು ಎಫೆಸದ ಸಭೆಯಲ್ಲಿ ಸೇವೆ ಮಾಡಿದ್ದಕ್ಕೆ ಕಾರಣ, ಆ ಕಾಲದಲ್ಲಿಯೇ ತಪ್ಪಾದ ಉಪದೇಶ, ಸುಳ್ಳು ಬೋಧಕರ ಪ್ರವೇಶ, ಸುಳ್ಳು ಪ್ರವಾದಿಗಳ ಪ್ರವಾದನೆಗಳು ಬಹಳ ಬಲವಾಗಿ ನಡೆಯುತ್ತಾ ಇತ್ತು. ಇವತ್ತು ಅದು ಬಹಳಷ್ಟು ಹೆಚ್ಚಾಗಿದೆ, ಮಿತಿಮೀರಿದೆ ಅಂತ ಹೇಳಿದರೂ ತಪ್ಪಾಗದು. ಆದ ಕಾರಣ ನಾವು ಪತ್ರಿಕೆಗಳನ್ನು ಓದುವಾಗ 14 ಪತ್ರಿಕೆಗಳಲ್ಲಿಯೂ ಮುಖ್ಯವಾಗಿ ತಪ್ಪಾದ ಬೋಧನೆಗೆ ವಿರೋಧವಾಗಿ ಪೌಲನಾಗಲಿ, ಪೇತ್ರನಾಗಲಿ, ಯೋಹಾನನಾಗಲಿ ಅಥವಾ ಯಾಕೋಬನಾಗಲಿ ಇವರೆಲ್ಲರೂ ಬರೆದಿರತಕ್ಕಂಥ ಪತ್ರಿಕೆಗಳನ್ನು ನೀ ಗಮನಿಸುವುದಾದರೆ ಅಲ್ಲಿ ನಮಗೆ ತಿದ್ದುಪಾಟಿಗೋಸ್ಕರವಾಗಿ ಬರೆದಿರತಕ್ಕಂಥ ಪ್ರತಿಯೊಂದು ವಚನಗಳಾಗಿರ್ತವೆ, ನಮಗೆ ಎಚ್ಚರಿಕೆ ಕೊಡುವಂತ ವಚನಗಳಾಗಿರ್ತವೆ. ಪತ್ರಿಕೆಗಳು ಬಹಳ ಗಂಭೀರವಾದವುಗಳು. ಅದು ಉಪದೇಶವಾಗಿದೆ, ಅದು ನಮಗೆ ಎಚ್ಚರಿಕೆಯ ಮಾತುಗಳಾಗಿದೆ, ಅದು ನಮಗೆ ತಿದ್ದುಪಾಟಾಗಿದೆ, ಅದು ನಮಗೆ ನ್ಯಾಯ ತೀರಿಸುವಂತ ವಚನಗಳಾಗಿವೆ. ಆದ ಕಾರಣ ಪತ್ರಿಕೆಗಳನ್ನು ನಾವು ಹೆಚ್ಚೆಚ್ಚಾಗಿ ನಾವು ಕಲಿಯುವಾಗ ನಮಗೆ ಬಹಳ ಬಹಳ ಪ್ರಯೋಜನವಾಗುತ್ತದೆ. ಸೊ ಎಫೆಸ ಪಟ್ಟಣದ ವಿಷಯದಲ್ಲಿ ನಾವು ಗಮನಿಸುವಾಗ ಕೂಡ ಈ ವಿಶ್ವಾಸಿಗಳು, ಈ ಸಭೆಯಲ್ಲಿದ್ದಂಥ ವಿಶ್ವಾಸಿಗಳು ಅತಿ ಹೆಚ್ಚಾಗಿ ಪೌಲನಿಂದ ಉಪದೇಶವನ್ನು ಹೊಂದಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಇದು 2 ವರ್ಷಗಳ ಕಾಲ ನಡೆದಿದ್ದರಿಂದ ಆಸ್ಯ ಸೀಮೆಯಲ್ಲಿ ವಾಸವಾಗಿದ್ದ ಯಹೂದ್ಯರು, ಗ್ರೀಕರು ಮತ್ತು ಎಲ್ಲರೂ ಕೂಡ ಕರ್ತನ ವಾಕ್ಯದಲ್ಲಿ ಬೆಳೆದರು. 19ನೇ ಅಧ್ಯಾಯ 10ನೇ ವಚನದಲ್ಲಿ ಇದನ್ನು ನಾವು ಗಮನಿಸುತ್ತೇವೆ. ಅಪೊಸ್ತಲರ ಕೃತ್ಯಗಳು 19, the book of Acts chapter 19 and verse 10. 2 ವರ್ಷಗಳವರೆಗೂ ನಡೆದದ್ದರಿಂದ ಆಸ್ಯ ಸೀಮೆಯಲ್ಲಿ ವಾಸವಾಗಿದ್ದ ಯಹೂದ್ಯರು, ಗ್ರೀಕರು ಎಲ್ಲರೂ ಕರ್ತನ ವಾಕ್ಯವನ್ನು ಕೇಳಿದರು. ನೋಡ್ರಿ, ಕರ್ತನ ವಾಕ್ಯ ಇದು ಬಹಳ ಗಂಭೀರ. ಅಂಡರ್ಲೈನ್ ದಟ್. ದೇ ಹರ್ಡ್ ದ ವರ್ಡ್ ಆಫ್ ದ ಲಾರ್ಡ್. ಹಾಲೆಲೂಯಾ, ವರ್ಡ್ ಆಫ್ ದ ಲಾರ್ಡ್. ಟುಡೇ ದೇವರ ವಚನ ಕಡಿಮೆಯಾಗಿದೆ, ಪ್ರಸಂಗಿಕರ ವಾಕ್ಯವೇ ಹೆಚ್ಚಾಗಿದೆ. ದೇವರ ವಾಕ್ಯ, ಕರ್ತನ ವಾಕ್ಯ, ಕರ್ತನು ಹೇಳಿರುವುದನ್ನ ನಾವು ಹೇಳುವುದು ಬಹಳ ಬಹಳ ಮುಖ್ಯ. ಈಗ ಮುಂದಕ್ಕೆ ನಾವು ನೋಡುವಾಗ 1 ಕೊರಿಂಥ 16ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ ಓದುವಾಗ ಎಫೆಸದಲ್ಲಿ ಪೌಲನು ಮಾಡಿದ ಸೇವೆಯ ಕುರಿತು, ಎಫೆಸದವರಿಂದ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಅದನ್ನ ಪೌಲನು ತಿಳಿಸ್ತಾನೆ. ಓಕೆ, ಪಂಚಾಶತ್ತಮ ದಿನದ ಹಬ್ಬದ ತನಕ ಪೌಲನು ಎಫೆಸ ಪಟ್ಟಣದಲ್ಲಿ ಇದ್ದನು. ಯಾಕಂದರೆ ಕಾರ್ಯಕ್ಕೆ ಸಾಧಕವಾದ ದೊಡ್ಡದೊಂದು ಬಾಗಿಲು ನನಗೋಸ್ಕರ ತೆರೆಯಲ್ಪಟ್ಟದೆ ಮತ್ತು ಅನೇಕ ವಿರೋಧಿಗಳು ಕೂಡ ನನಗಿದ್ದಾರೆ ಎಂಬುದಾಗಿ ಪೌಲನು ಈ ಪತ್ರದಲ್ಲಿ ಅವನು ಕೊರಿಂಥ ವಿಶ್ವಾಸಿಗಳಿಗೆ ತಿಳಿಸ್ತಾನೆ. ಆಮೇಲೆ ನನಗೋಸ್ಕರ ದೇವರಲ್ಲಿ ವಿಜ್ಞಾಪಿಸಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾನೆ. ಎಫೆಸದಲ್ಲಿ ಪೌಲನ ಮೂಲಕವಾಗಿ ಅನೇಕ ಮಹತ್ತರವಾದ ಕಾರ್ಯಗಳು ದೇವರು ನಡೆಸಿದನು. ಅನೇಕ ರೋಗಿಗಳು ಸ್ವಸ್ಥರಾದರು. 19ನೇ ಅಧ್ಯಾಯ 11ರಿಂದ 19ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ ಚಾಪ್ಟರ್ 19 ಆಫ್ ದ ಬುಕ್ ಆಫ್ ಆಕ್ಟ್ಸ್
and 11 to 13, 11ರಿಂದ 13ನೇ ವಚನಗಳ ತನಕ ಓದುವಾಗ, when we read those verses, God does mighty things, marvelous things, miraculous works through the hands of Apostle Paul ಎಂಬುದಾಗಿ ನಾವು ನೋಡುತ್ತೇವೆ. ಅನೇಕ ರೋಗಿಗಳು ಸ್ವಸ್ಥರಾದರು, ಅನೇಕರು ದೇವರ ಬಿಡುಗಡೆಯನ್ನ ಹೊಂದಿಕೊಂಡರು, ದೆವ್ವ ಪೀಡಿತರು ಬಿಡುಗಡೆಯಾದರು ಎಂಬುದಾಗಿ ಎಲ್ಲ ನಾವು ಗಮನಿಸ್ತೇವೆ. ಈ ಸಂಗತಿಗಳು ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲ ಯಹೂದ್ಯರು ಗ್ರೀಕರು ತಿಳಿದು ಬಂದಾಗ ಅವರಲ್ಲಿ ಭಯ ಹಿಡಿದಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅದರ ನಿಮಿತ್ತವಾಗಿ ಅನೇಕರು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ಅವರು ತಿರುಗಿಕೊಂಡರು. ಹಾಲೆಲೂಯ. ಇವತ್ತು ಕೂಡ ನಮ್ಮ ಮೂಲಕ, ನಮ್ಮ ಸಭೆಯ ಮೂಲಕ ಅಥವಾ ಸಭೆಗಳ ಮೂಲಕ ಮಹತ್ ಕಾರ್ಯಗಳು ಜರುಗಬೇಕು, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು. ಈ ಕೆಲಸ ಪಾಸ್ಟ್ಗಳ ಮಾತ್ರ ಕೆಲಸವಲ್ಲ, ಇದು ಪ್ರತ್ಯೇಕವಾದ ಸೇವಕರ ಮಾತ್ರ ಕೆಲಸವಲ್ಲ. ನಮ್ಮೆಲ್ಲರನ್ನ ಕರ್ತನು ಅದಕ್ಕಾಗಿ ಉಪಯೋಗಿಸಿಕೊಳ್ಳಿಕ್ಕೆ ಸಾಧ್ಯ. ಆದರೆ ಓನ್ಲಿ ಕಂಡೀಷನ್, ಆರ್ ವಿ ಅವೈಲಬಲ್, ನಾವು ಕರ್ತನಿಗೆ ಸಿಕ್ಕುವರಾಗಿದ್ದೇವೋ ಎಂಬುದನ್ನು ಮಾತ್ರ ಮುಖ್ಯವಾದ ವಿಷಯ. ಅವರು ಪೌಲನ ಮೂಲಕವಾಗಿ ಅನೇಕ ಅದ್ಭುತ ಕಾರ್ಯಗಳು ದೇವರು ಮಾಡಿದ್ದರು, ಅನೇಕರು ಬಿಡುಗಡೆ ಹೊಂದಿದರು. ಆತನನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದವರಲ್ಲಿ ಅನೇಕರು ತಮ್ಮ ಹಿಂದಿನ ತಮ್ಮ ಹಳೆಯ ಜೀವನದ ಕುರಿತಾಗಿ ಪಶ್ಚಾತ್ತಾಪ ಪಟ್ಟು ಅವರು ದೇವರ ಸನ್ನಿಧಿಯಲ್ಲಿ ದೇವರ ಸೇವಕರ ಮುಂದೆ ಅರಿಕೆ ಮಾಡಿಕೊಂಡದರ ಕುರಿತಾಗಿ ನಾವು ಓದುತ್ತೇವೆ. ಅನೇಕರು ಮಾಟ ಮಂತ್ರಗಳನ್ನು ಮಾಡುವಂತ ತಮ್ಮ ಪುಸ್ತಕಗಳನ್ನ ತೆಗೆದುಕೊಂಡು ಪೌಲನ ಬಳಿಗೆ ಬರುತ್ತಾರೆ. ಅವುಗಳನ್ನು ಬೆಂಕಿಯಲ್ಲಿ ಇಟ್ಟು ಸುಟ್ಟು ಹಾಕಿದ್ರ ಕುರಿತಾಗಿ ನಾವು ನೋಡುತ್ತೇವೆ. ಕೊಲಸ ಪತ್ರ 1ನೇ ಅಧ್ಯಾಯ 7 ಹಾಗೂ 2ನೇ ಅಧ್ಯಾಯ 1ನೇ ವಚನ, ಈ ವಾಕ್ಯಗಳಲ್ಲಿ ನಾವು ಓದುವಾಗ, ಆಸ ಸೀಮೆಯ ಅನೇಕ ಪಟ್ಟಣಗಳಲ್ಲಿಯೂ ದೇವರ ಸುವಾರ್ತೆಯು ಸಾರಲ್ಪಟ್ಟಿತ್ತು ಮತ್ತು ಕೆಲವು ಪ್ರಾದೇಶಿಕ ಸಭೆಗಳು, ಲೋಕಲ್ ಚರ್ಚಸ್ ವರ್ ಬೋರ್ನ್ ಥ್ರೂ ದಿಸ್ ಮಿನಿಸ್ಟ್ರಿ. ಸೊ church was born through miracles, through powerful word of God, ಮಾತ್ರವಲ್ಲದೆ ಥ್ರೂ ಸೈನ್ಸ್ ಅಂಡ್ ವಂಡರ್ಸ್. ಇವತ್ತು ಕೂಡ ಇದನ್ನು ದೇವರು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಸಭೆಯು ಬೆಳೆಯಬೇಕು, ಸಭೆಯು ವಿಸ್ತೀರ್ಣಗೊಳ್ಳಬೇಕು. ಹಾಗಾದರೆ ನಾವು ದೇವರ ವಚನವನ್ನ ಸಾರಬೇಕು, ದೇವರ ವಾಕ್ಯವನ್ನು ಸಾರುವರಾಗಬೇಕು. ಓಕೆ, ದೇವರ ವಾಕ್ಯವನ್ನು ನಂಬಿಕೆಯಿಂದ, ವಿಧೇಯತೆಯಿಂದ ನಾವು ಸಾರುವಾಗ ಕರ್ತನು ನಮ್ಮ ಸಂಗಡ ಇದ್ದು ಆ ವಾಕ್ಯಗಳು ನಿಜ ಎಂಬುದನ್ನ ಆತನು ಸ್ಥಾಪಿತಪಡಿಸುವನು. ಹೇಗೆ? ಅದ್ಭುತಗಳ ಮೂಲಕ, ಸೂಚಕ ಕಾರ್ಯಗಳ ಮೂಲಕ ಎಂಬುದಾಗಿ ನಾವು ಮಾರ್ಕನ ಸುವಾರ್ತೆಯಲ್ಲಿ, ನಿಮಗೆಲ್ಲರಿಗೂ ಪರಿಚಿತವಾದ ಈ ಒಂದು ವೇದ ಭಾಗ 16ನೇ ಅಧ್ಯಾಯ, ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 16, in the last portion of this chapter, 16ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಇನ್ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಲ್ಲಿ, ಯೇಸು ಸ್ವಾಮಿಯು ಇತ್ತಲಾಗಿ 20ನೇ ವಚನ, ಅವರು ಹೊರಟು ಹೋಗಿ, ಅಂದ್ರೆ ಶಿಷ್ಯರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ನೋಡ್ರಿ ಆ ವಚನ. ಇಲ್ಲಿ ನೋಡುವ ದೇವರು ಅವರ ಸಂಗಡ ಇದ್ದರು. ಯಾಕೆ ದೇವರವರ ಸಂಗಡ ಇದ್ದನು? ಯಾಕಂದ್ರೆ ಕರ್ತನ ಆಜ್ಞೆಗಳನ್ನು ಅವರು ಅನುಸರಿಸಿದರು. ಮಹಾ ಆಜ್ಞೆ, ದಿ ಗ್ರೇಟ್ ಕಮಿಷನ್. ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಡೋದಕ್ಕೆ ಮುಂಚೆ ಆತನು ಕೊಟ್ಟಂತ ಮಹಾಜ್ಞೆ ನಮಗೆಲ್ಲರಿಗೂ ಗೊತ್ತಿದೆ. ನೀವೆಲ್ಲರೂ ಹೊರಟು ಹೋಗಿರಿ. ಹೊರಟು ಹೋಗಿ ಏನ್ ಮಾಡ್ಬೇಕು? ಎಲ್ಲಾ ಜನರಿಗೂ ಸುವಾರ್ತೆಯನ್ನು ಸಾರಿರಿ ಮತ್ತು ನಂಬುವವರಿಗೆ ದೀಕ್ಷಾಸ್ನಾನ ಕೊಡಿರಿ. ತ್ರಯೇಕ ದೇವರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಕೊಡಿರಿ. ಅಲ್ಲಿಗೆ ನಿಲ್ಲುವುದಿಲ್ಲ. ಆಮೇಲೆ ಸ್ವಾಮಿ ಹೇಳುತ್ತಾನೆ, ನಾನು ನಿಮಗೆ ಉಪದೇಶ ಮಾಡಿದ್ದನ್ನೆಲ್ಲ ಇವರಿಗೂ ಉಪದೇಶ ಮಾಡ್ರಿ.
ನಂಬಿದವರಿಗೆ ಉಪದೇಶ ಮಾಡಿರಿ. ನಂಬಿದವರಿಗೆ ವಾಕ್ಯದಲ್ಲಿ ಉಪದೇಶದ ಮೂಲಕವಾಗಿ ಬೆಳೆಸಬೇಕು, ವೃದ್ಧಿಪಡಿಸಬೇಕು, ಪ್ರಾಯಸ್ಥರಾಗಿ ಮಾಡಬೇಕು. ಅವರು ಬೆಳೆಯಬೇಕು, ಅವ್ರನ್ನ ಬೆಳೆಸಬೇಕು, ಅವರಿಗೆ ಪುಷ್ಟಿಯುತವಾದ ಆತ್ಮೀಕ ಆಹಾರವನ್ನು ಕೊಡಬೇಕು. ಆದ ಕಾರಣ ಇದು ಕರ್ತನಾದ ಯೇಸುವಿನ ಈ ಆಜ್ಞೆಯನ್ನು ಅನುಸರಿಸಿ ಅವರು ಹೊರಟು ಹೋದಾಗ ಸ್ವಾಮಿ ಅವರ ಜೊತೆಗೆ ಹೋದರು. ನೋಡ್ರಿ, ಸ್ವಾಮಿ ಅವರ ಜೊತೆಗೆ ಇದ್ದು ಇವರು ಸಾರಿದ ವಚನಗಳು ಸತ್ಯ ಎಂಬುದನ್ನ ಸ್ವಾಮಿ ರುಜುಪಡಿಸಿದನು. ಹೇಗೆ ರುಜುಪಡಿಸಿದನು? ಅದ್ಭುತಗಳು ಮಾಡುತ್ತಾ, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಅವರು ಸಾರಿದ ಸುವಾರ್ತೆಯ ವಾಕ್ಯವು ಅದನ್ನ ರುಜುಪಡಿಸಿದಿರೋದು, ಬಲಪಡಿಸುತ್ತಿದ್ದನು, ರುಜುಪಡಿಸಿದನು. ಅಥವಾ ಅವರ ಮಾಡಿದ ಪ್ರಚಾರವು ಹೌದು ಎಂಬುದಾಗಿ ಯೇಸು ಜೀವಿಸುತ್ತಿದ್ದಾನೆ. ಇವತ್ತು ನಾವು ಅನೇಕ ಬಾರಿ ಹೇಳುತ್ತೇವೆ, ಸ್ವಾಮಿ ನಮ್ಮ ಸಂಗಡ ಸದಾ ಕಾಲವೂ ಇರುತ್ತಾನೆ, ನಿಜ. ಆದರೆ ಆ ನಿಜವು ನಮ್ಮ ಅನುಭವ ಆಗಬೇಕಾದ್ರೆ ಕಂಡೀಷನ್ ಸಪ್ಲೈ, ಆ ಒಂದು ನಿಬಂಧನೆಗೆ ನಾವು ಒಳಗಾಗಬೇಕು. ಈಗೋ ಯುಗದ ಸಮಾಪ್ತಿಯವರೆಗೂ ಮತ್ತಾಯ 20ನೇ ಅಧ್ಯಾಯ ನಿಮಗೆ ಗೊತ್ತಿರುವಂತ ವಚನ, ನಿಮ್ಮ ಎಲ್ಲ ಕಾಲದಲ್ಲಿ ನಿಮ್ಮ ಸಂಗಡ ಇರುತ್ತೇನೆ. ಹೇಗೆ ಇರಬೇಕಾದ್ರೆ ನಿಯಮ ಏನು ಬಿಡಬೇಕು? ಸ್ವಾಮಿ ಇರುತ್ತಾನೆ ಎಂದು ಸ್ವಾಮಿ ಇರುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ. ಆದರೆ ಇರಬೇಕಾದರೆ ನಾನು ನೀವು ಮಾಡಬೇಕಾದ ಕೆಲಸ ಏನು? ಹೊರಟು ಹೋಗಬೇಕು, ಎಲ್ಲ ಜನರಿಗೂ ಸುವಾರ್ತೆ ಸಾರಬೇಕು. ನಮ್ಮನ್ನು ದೇವರು ಎಲ್ಲೆಲ್ಲಿ ಕಳಿಸ್ತಾನೋ ಅಲ್ಲೆಲ್ಲ ನಾವು ಸುವಾರ್ತೆ ಸಾರಬೇಕು, ನಾವು ಸುವಾರ್ತೆಯಾಗಿ ಜೀವಿಸಬೇಕು. ಅಷ್ಟೇ ಮಾತ್ರವಲ್ಲದೆ ನಾವು ಕರ್ತನು ಹೇಳಿದಂತೆ ತ್ರಯೇಕ ದೇವರ ಪ್ರಚಾರ ಮಾಡುವುದಷ್ಟೇ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರ ಮೂಲಕವಾಗಿ ಪವಿತ್ರಾತ್ಮನ ಮೂಲಕ ನಂಬಿಕೆಯಿಡುವ ಪ್ರತಿಯೊಬ್ಬರಿಗೂ ದೀಕ್ಷಾ ಸ್ನಾನ ಕೊಟ್ಟು ದೇವರನ್ನು ಅಂಗೀಕರಿಸಿದವರಿಗೆ ನೀರಿನಲ್ಲಿ ಮುಳುಗಿಸಿ ದೀಕ್ಷಾ ಸ್ನಾನ ಕೊಟ್ಟು ಅವರನ್ನು ಶಿಷ್ಯರನ್ನಾಗಿ ಮಾಡಿದ ನಂತರ ಅವರಿಗೆ ಉಪದೇಶ ಮಾಡಿ ಅವರನ್ನು ವಾಕ್ಯದಲ್ಲಿ ಬೆಳೆಸಬೇಕು. ಹೀಗೆ ಮಾಡುವಾಗ ಸ್ವಾಮಿ ಹೇಳುತ್ತಾನೆ, ಯುಗದ ಸಮಾಪ್ತಿವರೆಗೂ ನಮ್ಮ ಸಂಗಡ ಇರುತ್ತೇನೆ. ಹಾಗೆ ಮಾಡದಿದ್ದರೆ ನಮ್ಮ ಸಂಗಡ ಇರುವವನಲ್ಲ ಸ್ವಾಮಿ. ನಾವು ಅಪಾರ್ಥ ಮಾಡಿಕೊಳ್ಳಬಾರದು. ಸ್ವಾಮಿ ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ಸ್ವಾಮಿ ನಮಗೆ ಕೊಟ್ಟ ಆಜ್ಞೆಯನ್ನು ಅನುಸರಿಸಬೇಕು, ನೆರವೇರಿಸಬೇಕು. ಇಲ್ಲವಾದರೆ ಸ್ವಾಮಿ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಇದು ತುಂಬಾ ಮುಖ್ಯವಾದ ವಿಷಯ. ಎಲ್ಲ ದಿನಗಳು ಇರಬೇಕಾ ಸ್ವಾಮಿ? ಇರಬೇಕಾದ್ರೆ ಎಲ್ಲಾ ಕಡೆಯಲ್ಲಿಯೂ ಎಲ್ಲಾ ಸಮಯದಲ್ಲಿಯೂ ನಾವು ಸುವಾರ್ತೆ ಸಾರಬೇಕು, ಸುವಾರ್ತೆ ಉಪದೇಶಿಸಬೇಕು ಮತ್ತು ದೇವರ ವಾಕ್ಯವು ನಮಗೆ ಹೇಳಿದ ಪ್ರಕಾರವಾಗಿ ನಾವು ಅದನ್ನ ಅನುಸರಿಸಿ ನಡೆಯಬೇಕು. ಆಗ ದೇವರು ನಮ್ಮ ಸಂಗಡ ಇರುತ್ತಾನೆ. ಮಾತ್ರವಲ್ಲದೆ ನಾವು ಸಾರುವಂತ ವಚನಗಳು ಸತ್ಯ ಎಂಬುದನ್ನ ಆತನು ಅದ್ಭುತ ಕಾರ್ಯಗಳ ಮೂಲಕವಾಗಿ, ಸೂಚಕ ಕಾರ್ಯಗಳ ಮೂಲಕವಾಗಿ ಅದನ್ನು ರುಜುಪಡಿಸಿ ಆತನು ಜನರನ್ನ ನಂಬಿಕೆಗೆ ನಡೆಸ್ತಾನೆ. ಸೊ ಇದು ನಿಜವಾದ ಒಂದು ಸೇವೆಯ ಶೈಲಿ ಎಂಬುದನ್ನ ಅಪೊಸ್ತಲನಿಂದ ನಾವು ತಿಳ್ಕೊಳ್ಳುತ್ತೇವೆ. ಹಾಗೆ ಸಭೆಯು ಹುಟ್ಟುತ್ತದೆ. ದೇವರಿಗೆ ಸ್ತೋತ್ರ. ನಾವು ಹೋಗುವ ಕಡೆಗಳಲ್ಲಿ ಎಲ್ಲ ಸಭೆಯು ಹುಟ್ಟಬೇಕು. ಮೊದಲನೇ ಶತಮಾನದ ವಿಶ್ವಾಸಿಗಳು ಎಲ್ಲರೂ ಅಪೊಸ್ತಲರಾಗಿರಲಿಲ್ಲ. ಸ್ಟೇಫನು ಅಪೊಸ್ತಲನಾಗಿರಲಿಲ್ಲ. ಅವನು ಸಾಮಾನ್ಯವಾದ ಒಬ್ಬ ವಿಶ್ವಾಸಿಯಾಗಿದ್ದನು. ಆದರೆ ಅವನ ಮೂಲಕ ಸಭೆಯು ಸ್ಥಾಪನೆ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಕೆಲವರು ಸಾಮಾನ್ಯವಾದ ವಿಶ್ವಾಸಿ, ಅನನ್ಯನ ಕುರಿತಾಗಿ ನಾವು ಅವನ ಮನೆಯಲ್ಲಿ ಒಂದು ಸಭೆ ನಡೆಯುತ್ತಾ ಇತ್ತು. ಅವನ ಅಪೊಸ್ತಲನಾಗಿರಲಿಲ್ಲ. ಹೀಗೆ ಬಹಳ ಸಾಮಾನ್ಯರ ಮೂಲಕವಾಗಿ ದೇವರು ಅದ್ಭುತ ಕಾರ್ಯಗಳು ಮಾಡಿದರು. ಇವರನ್ನು ಮಾನ್ಯವಾದ ರೀತಿಯಲ್ಲಿ ದೇವರು ಉಪಯೋಗಿಸಿಕೊಂಡದೇ ಕಾರಣ ಏನು? ಅವರು ಈ ಅದ್ಭುತನಾದ ಯೇಸುವಿನ ಸುವಾರ್ತೆಯನ್ನು ಅವರು ಸಾರಿದರು. ಸ್ವಾಮಿಯ ವಚನಗಳನ್ನು ಧೈರ್ಯವಾಗಿ ಅವರು ಉಪದೇಶಿಸಿದರು. ಆ ವಾಕ್ಯದ ಪ್ರಕಾರವಾಗಿ ಅವರು ಜೀವಿಸುವುದಕ್ಕೆ ಅವರನ್ನು ಉತ್ತೇಜನಪಡಿಸಿದ್ದರಿಂದ ಜನರು ದೇವರ ಕಡೆಗೆ ತಿರುಗಿದರು. ಅವರಿಂದ ಮನೆಯಲ್ಲಿ ಆಗಿರಬಹುದು, ಅಥವಾ ಸಭಾ ಮಂದಿರಗಳಲ್ಲಿ ಆಗಿರಬಹುದು, ಅಥವಾ ಪಟ್ಟಣದ ಬೇರೆ ಬೇರೆ ಕಡೆಗಳಲ್ಲಿ ಆಗಿರಬಹುದು, ಅವರು ಸಭೆಯನ್ನು ಸ್ಥಾಪನೆ ಮಾಡಿದರು.
ಪ್ರಿಯ ನನ್ನ ಸಹೋದರನೇ ಸಹೋದರಿಯೇ, ನೀವು ಎಲ್ಲಿರುತ್ತೀರೋ ಅಲ್ಲಿ ನೀವು ಕ್ರಿಸ್ತನ ಸಾಕ್ಷಿಗಳಾಗಬೇಕೆಂಬುದನ್ನು ನಾನು ಮತ್ತೊಮ್ಮೆ ಪ್ರೀತಿಯಿಂದ ನಾನು ನಿಮಗೆ ಕೇಳಿಕೊಳ್ತಾ ಇದ್ದೇನೆ. ಸೊ ಇಲ್ಲಿ ನಾವು ನೋಡುವಾಗ ಪೌಲನು ಈ ರೀತಿಯಾಗಿ ತನ್ನ ಅದ್ಭುತ ಸೇವೆಯ ನಿಮಿತ್ತವಾಗಿ ಆಸಿಯಾ ಸೀಮೆಯ ಅನೇಕ ಪಟ್ಟಣಗಳಲ್ಲಿ ಸ್ಥಳಗಳಲ್ಲಿ ಸೇವೆಯನ್ನು ಅಥವಾ ಸಭೆಯನ್ನು ಸ್ಥಾಪಿಸಿದನೆಂಬುದಾಗಿ ನಾವು ನೋಡುತ್ತೇವೆ. ಈ ಪೌಲನು ಹೀಗೆ ಆಸ್ಯ ಸೀಮೆಯಲ್ಲಿ ಮಾಡಿದ ಸೇವೆಯ ಕುರಿತು ಎಫೆಸದ ಸಭಾ ಹಿರಿಯರಿಗೆ ಹೇಳಿರುವ ಎಚ್ಚರಿಕೆಯ ವಚನಗಳಿಂದ ನಾವು ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳುತ್ತೇವೆ. ಆಸ್ಯ ಸೀಮೆ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು ಇನ್ ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 20 and verse 18 and 19 ಹಾಗೂ 19ನೇ ವಚನಗಳಲ್ಲಿ ನಾನು ಆಸ್ಯ ಸೀಮೆಯಲ್ಲಿ ಕಾಲಿಟ್ಟ ಮೊದಲನೆಯ ದಿವಸದಿಂದ, ನೋಡ್ರಿ, ನಿಮ್ಮ ಮಧ್ಯೆ ಎಲ್ಲ ಕಾಲದಲ್ಲಿಯೂ ಹೇಗೆ ನಡ್ಕೊಂಡಿದ್ದೇನೆಂಬುದನ್ನು ನೀವೇ ಬಲ್ಲಿರಿ. 19ನೇ ವಚನ, ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ, ಮತ್ತೆ ಪೌಲ ಹೇಳ್ತಾ ಇದ್ದಾನೆ, ಕರ್ತನ ಸೇವೆ ಮಾಡುತ್ತಿದ್ದೆನು. ಇದರಲ್ಲಿ ಯಹೂದ್ಯರ ಒಳಸಂಚುಗಳಿಂದ ಸಂಭವಿಸಿದ ಕಷ್ಟಗಳನ್ನು ಸಹಿಸುತ್ತಿದ್ದೆನು. ನೋಡ್ರಿ, ಇಲ್ಲಿ ಪೌಲನು ಮತ್ತೆ ಹೇಳುತ್ತಾ ಇದ್ದಾನೆ 18ನೇ ಮತ್ತು 19ನೇ ವಾಕ್ಯದಲ್ಲಿ ಎಷ್ಟೊಂದು ಕಷ್ಟಕರವಾಗಿತ್ತು ಎಫೆಸ ಪಟ್ಟಣದಲ್ಲಿ ಅವನು ಮಾಡಿದ ಸೇವೆ ಎಂಬುದನ್ನು ನಾವು ಗಮನಿಸುವಾಗ ನಿಜವಾಗಲೂ ನಮಗೆ ಬಹಳ ಬಹಳ ಉತ್ತೇಜನವಾಗುತ್ತದೆ. ಇವತ್ತು ಕೆಲವೊಂದು ಸಣ್ಣ ಪುಟ್ಟ ಕಷ್ಟಗಳು, ಸಮಸ್ಯೆಗಳು ನಮಗೆ ಎದುರಾದಾಗ ನಾವು ಎಷ್ಟೊಂದು ಗೊಂದಲಕ್ಕೆ ಒಳಗಾಗುತ್ತೇವೆ. ಇದು 21ನೇಯ ಶತಮಾನ. ಮೊದಲನೇ ಶತಮಾನದಲ್ಲಿ ಸಭೆ ಅನುಭವಿಸಿದ ಕಷ್ಟ, ಹಿಂಸೆ ಮತ್ತು ಅವಮಾನ, ಅದಕ್ಕೆ ಮಿತಿ ಇರಲಿಲ್ಲ. ಅದನ್ನು ಕೆಲವೊಮ್ಮೆ ನಾವು ಓದಿದರೆ ನಂಬಕ್ಕಾಗಲ್ಲ. ಆದಿ ಸಭೆಯ ವಿಶ್ವಾಸಿಗಳು ದಾಟಿ ಹೋದ ಆ ಒಂದು ಆತ್ಮೀಕ ಹೋರಾಟದ ಹೆಜ್ಜೆಗಳನ್ನು ನೀವು ಹುಡುಕುವುದಾದರೆ ಅದು ನಂಬಕ್ಕಾಗಲ್ಲ. ಅಷ್ಟು ಭಯಂಕರವಾದ ಬಹಳ ಕ್ರೂರವಾದಂತ ಹಿಂಸೆಗೆ ಅವರು ಒಳಪಟ್ಟರು. ಯೇಸು ಕ್ರಿಸ್ತನು ಅನುಭವಿಸಿದ ಹಿಂಸೆಗಿಂತಲೂ ಅತಿ ಭಯಂಕರವಾದ ಹಿಂಸೆ ಎಂಬುದಾಗಿ ಹೇಳಿದ್ರು ಕೂಡ ತಪ್ಪಾಗದು. ಸಭೆಯ ಚರಿತ್ರೆ ನಾವು ಓದಿದರೆ ಕೆಲವು ವಿಶ್ವಾಸಿಗಳು ಸುವಾರ್ತೆಯ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ಹೆಸರು ನಿಮಿತ್ತವಾಗಿ ಅನುಭವಿಸಿದ ಕಷ್ಟ, ಸಂಕಟಗಳು, ಬಾಧೆಗಳು ಎಷ್ಟು ಭಯಂಕರವಾಗಿತ್ತು. ಅದು ಓದಿದರೂ ನಮಗೆ ನಂಬಕ್ಕಾಗಲ್ಲ. ಅಷ್ಟೊಂದು ಭಯಂಕರವಾದ ಕಷ್ಟಗಳು, ಅವರ ಕಷ್ಟಗಳನ್ನು ಅವರು ಅನುಭವಿಸಿದರು. ಪೌಲನು ಮೊದಲನೇ ಶತಮಾನದಲ್ಲಿ ಇಂಥ ಕಷ್ಟಗಳು, ಹಿಂಸೆಗಳು, ಕಣ್ಣೀರು, ಅವಮಾನಗಳು, ನಷ್ಟಗಳು ಅನುಭವಿಸಿದನೆಂಬುದಾಗಿ ಹೇಳುವಾಗ ನಾವು ಕೆಲವೊಮ್ಮೆ ನಮಗೆ ಅದು ಅರ್ಥವಾಗಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಇವತ್ತಿನ ಸೇವೆಗೂ ಮೊದಲನೇ ಶತಮಾನದ ಸೇವೆಗೂ ಇದ್ದಂತಹ ಒಂದು ವ್ಯತ್ಯಾಸ, ಇವತ್ತಿನ ಸೇವಕರಲ್ಲಿಯೂ ಅವತ್ತಿನ ಸೇವಕರಲ್ಲಿಯೂ ನಾವು ಕಾಣುವಂತ ಭಿನ್ನವಾದ ಈ ವ್ಯತ್ಯಾಸ. ಎಷ್ಟು ದೊಡ್ಡ ಅಂತರ ನಾವು ಇವರಲ್ಲಿ ಕಾಣುತ್ತೇವೆ. ಅವರು ಕ್ರಿಸ್ತನನ್ನು ಮಾತ್ರ ಪ್ರದರ್ಶಿಸುವವರಾಗಿದ್ದರು, ಕ್ರಿಸ್ತನನ್ನು ಮಾತ್ರ ಪ್ರಚಾರ ಮಾಡುವವರಾಗಿದ್ದರು. ಎಫೆಸದಲ್ಲಿ ಪೌಲನು ಮಾಡಿದ ಸೇವೆಯ ವಿಧಾನಗಳ ಕುರಿತಾಗಿ ತುಸು ನೀವು ಆಲೋಚಿಸುವುದಾದರೆ, ಒಂದನೇದಾಗಿ ಆತನು ಸಾರ್ವಜನಿಕ ಸಭೆಯಲ್ಲಿ ಸೇವೆ ಮಾಡಿದರ ಕುರಿತಾಗಿ 20ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಾನು ನಿಮಗೆ ಹಿತಕರವಾದದ್ದನ್ನೆಲ್ಲವನ್ನೂ ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ, ನೋಡ್ರಿ, ಸಭೆಯಲ್ಲಿಯೂ ಮನೆಯಲ್ಲಿಯೂ ಎಂಬುದಾಗಿ ನಾವು ನೋಡುತ್ತೇವೆ. ಸೊ ಒಂದನೆಯದು ಸಾರ್ವಜನಿಕ ಸಭೆಯಲ್ಲಿ ಅಥವಾ ಸಭಾ ಮಂದಿರಗಳಲ್ಲಿ. ಸಭಾ ಮಂದಿರ ಅಂತ ಹೇಳುವಾಗ ಇವತ್ತು ನಾವು ಹೇಳುವ ಚರ್ಚ್ ಅಲ್ರಿ, ಯಹೂದ್ಯರ ಸಭಾ ಮಂದಿರ. ಇದು ಧಾರ್ಮಿಕವಾಗಿರುವ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಸಾಮಾಜಿಕವಾದ ಅನೇಕ ಕೆಲಸ ಕಾರ್ಯಗಳನ್ನು ಚರ್ಚಿಸುವುದಕ್ಕೋಸ್ಕರವಾಗಿ ಸೇರಿ ಬರುವಂತ ಒಂದು ಸಭಾಂಗಣವಾಗಿತ್ತು. ಇಂಥ ಜಾಗಗಳಲ್ಲಿ ಪೌಲನು ಸುವಾರ್ತೆ ಸಾರಿದರು. ಇಂಥ ಜಾಗದಲ್ಲಿ ಜನರು ಸೇರಿ ಬರುವಂತ ಇಂಥ ಪಬ್ಲಿಕ್ ಪ್ಲೇಸ್ ನಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ
ಪೌಲನು ಯೇಸು ಕ್ರಿಸ್ತನ ಪ್ರಚಾರ ಮಾಡಿದನು. ಅಷ್ಟೇ ಮಾತ್ರವಲ್ಲ, ಇಂಥ ಸ್ಥಳಗಳಲ್ಲಿ ಉಪದೇಶ ಮಾಡಿದನು, ಬೋಧನೆ ಮಾಡಿದ್ದನು. ಎರಡನೇದಾಗಿ ಮನೆ ಮನೆಗಳಲ್ಲಿ, ಇದೇ 20ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುತ್ತೇವೆ, ಮನೆ ಮನೆಗಳಲ್ಲಿ. ಆಗಲೇ ನಾನು ಹೇಳಿದ್ದೆ, ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ಮನೆ ಮನೆಗಳಲ್ಲಿ ಪೌಲನು ಸುವಾರ್ತೆ ಸಾರಿದರ ಆ ಅಪೊಸ್ತಲರು ವಚನವನ್ನು ಕಲಿತಾ ಇದ್ದರ ಕುರಿತಾಗಿ, ರೊಟ್ಟಿ ಮುರಿಯುತ್ತಿದ್ದರ ಕುರಿತಾಗಿ, ದೇವರನ್ನು ಸ್ತುತಿಸಿ ಕೊಂಡಾಡುತ್ತಿದ್ದರ ಕುರಿತಾಗಿ, ಪ್ರಾರ್ಥನೆ ಮಾಡುತ್ತಿದ್ದರ ಕುರಿತಾಗಿ, ಅನ್ಯೋನ್ಯತೆ ಮಾಡುತ್ತಿದ್ದರ ಕುರಿತಾಗಿ ಎಲ್ಲ ನಾವು ಓದುತ್ತೇವೆ ಅಪೊಸ್ತಲಕೃತ್ಯ 2ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ. ಸೊ ಪೌಲನು ಅದು ಆ ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಮಾತ್ರವಲ್ಲ, ಮುಂದಕ್ಕೂ ಸಭೆಯು ಈ ರೀತಿಯಾಗಿ ಸೇರಿ ಬರುತ್ತಿದ್ದರು, ಸಭೆಯಾಗಿ ಸೇರಿ ಜನರು ಬರುತ್ತಿದ್ದರು ಎಂಬುದಾಗಿ ನಾವು ಗಮನಿಸ್ತೇವೆ. ಮೂರನೇದಾಗಿ ಪೌಲನ ಸೇವೆಯ ಒಂದು ವಿಧಾನ, 31ನೇ ವಚನ ನೋಡ್ರಿ. 20ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ. ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡಬೇಕೆಂದಲೂ ಖಂಡಿತವಾಗಿ ಬೋಧಿಸುವನಾಗಿದ್ದನು, ಇದೆಲ್ಲ ನಿಮಗೆ ತಿಳಿದಿದೆ. ಅಂದ್ರೆ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಗಮನಿಸುತ್ತೇವೆ. ಇಲ್ಲಿ ವ್ಯಕ್ತಿಗತವಾಗಿ ಅಥವಾ ವೈಯಕ್ತಿಕವಾಗಿ ಪರ್ಸನಲಿ ಪೌಲನು ಅನೇಕರಿಗೆ ಉಪದೇಶ ಮಾಡಿದನು. ವೈಯಕ್ತಿಕವಾಗಿ, ಓಕೆ, ವೈಯಕ್ತಿಕವಾದ ಬೋಧನೆ ಇದು ಕೂಡ ಬಹಳ ಮುಖ್ಯವಾದದ್ದು. ಇವತ್ತು ಸೇವಕರಾದ ನಾವು ಇದೇ ವಿಧಾನವನ್ನ ನಾವು ಫಾಲೋ ಮಾಡಬಹುದು. ಓಕೆ, ಸಾರ್ವಜನಿಕ ಸ್ಥಳಗಳಲ್ಲಿ, ಪಬ್ಲಿಕ್ ಪ್ಲೇಸ್ನಲ್ಲಿ, ಎರಡನೇದಾಗಿ ಮನೆಗಳಲ್ಲಿ, ಮೂರನೇದಾಗಿ ವೈಯಕ್ತಿಕವಾಗಿ, ನಾಲ್ಕನೇದಾಗಿ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದುವಾಗ, ಇನ್ ದ ಬುಕ್ ಆಫ್ Acts of the Apostles chapter 19 and verse 9 and 10, we read the fourth way how Paul was doing his ministry. First, he was doing the ministry publicly. Second, he was doing it house to house. Thirdly, he was teaching people personally. Okay, and in fourth, ನಾಲ್ಕನೇದಾಗಿ he was teaching the scriptures. He was teaching ಬೋಧನೆ, ಉಪದೇಶ. ಓಕೆ, 19ನೇ ಅಧ್ಯಾಯ ಚಾಪ್ಟರ್ 19 and verse 9 and 10. ಇಲ್ಲಿ ನಾವು ನೋಡುವಾಗ ಪೌಲನು ಕೆಲವರು ತಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಂಡು ಒಡಂಬಡದೆ ಗುಂಪು ಕೂಡಿದ ಜನರ ಮುಂದೆ ಈ ಮಾರ್ಗವು ಕೆಟ್ಟದ್ದೆಂದು ಹೇಳಲು ಅವನು ಅವರನ್ನು ಬಿಟ್ಟು ಹೋಗಿ ಶಿಷ್ಯರನ್ನು ಬೇರೆ ಮಾಡಿ ತುರನ್ನರ ತರ್ಕಶಾಲೆಯಲ್ಲಿ ಪ್ರತಿದಿನವೂ ವಾದಿಸಿದನು. 10ನೇ ವಚನ, ತರ್ಕ ಮಾಡಿದನು. 10ನೇ ವಚನ, ಇದು 2 ವರ್ಷಗಳವರೆಗೂ ನಡೆದದ್ದರಿಂದ 2 years he was arguing with people. Arguing means ತರ್ಕ ಮಾಡಿದನೆಂದು ಹೇಳುವಾಗ, ವಾದ ಮಾಡಿದೆಂದು ಹೇಳುವಾಗ, ದೇವರ ವಾಕ್ಯದ ಸತ್ಯಗಳನ್ನ ಧರ್ಮಶಾಸ್ತ್ರದ ಹಳೆಯೊಡಂಬಡಿಕೆಯ ಧರ್ಮಶಾಸ್ತ್ರವಾದ ಮೂಲಕ, ಅದೇ ರೀತಿಯಲ್ಲಿ ಆ ಗ್ರೀಕರ ಅಥವಾ ರೋಮರ ಆ ಧಾರ್ಮಿಕ ತಿಳುವಳಿಕೆಯನ್ನು ತಿಳಿದುಕೊಂಡಿದ್ದಂತ ಪೌಲನು ಹಾಗೂ ಯಹೂದ್ಯರ ಸಂಪ್ರದಾಯವನ್ನು ತಿಳಿದುಕೊಂಡಿದ್ದ ಪೌಲನು ಇವರ ಎಲ್ಲರಿಗೂ ಅಥವಾ ಈ ಒಂದು ಹಿನ್ನೆಲೆಯಲ್ಲಿದ್ದ ಎಲ್ಲರಿಗೂ ಅವರ ತಿಳುವಳಿಕೆಗೆ ತಕ್ಕ ಹಾಗೆ, ಬಟ್ ಅದೇ ಸಮಯದಲ್ಲಿ ದೇವರ ವಾಕ್ಯ ದೇವರ ಧರ್ಮ ಪುಸ್ತಕದಲ್ಲಿ ದೇವರನ್ನು ಹೇಗೆ ಪ್ರದರ್ಶಿಸಿದ್ದಾನೆ, ಪ್ರಕಟಪಡಿಸಿದ್ದಾನೆ ಎಂಬ ಸತ್ಯವನ್ನ ಅವರಿಗೆ ಉಪದೇಶ ಮಾಡುತ್ತಾ, ಬೋಧನೆ ಮಾಡುತ್ತಾ, ಅವರ ಮುಂದೆ ತರ್ಕ ಮಾಡುತ್ತಾ, ವಾದ ಮಾಡುತ್ತಾ, ಯೇಸು ಕ್ರಿಸ್ತನೇ ಮೆಸಿಯನು, ಯೇಸು ಕ್ರಿಸ್ತನೇ ರಕ್ಷಕನು, ಆತನೊಬ್ಬನೇ ಮಾರ್ಗ, ಪರಲೋಕದ ತಂದೆಯ ಬಳಿಗೆ ಸೇರಿಕೊಳ್ಳುವುದಕ್ಕೆ ಆತನೊಬ್ಬನೇ ನಮಗೆ ಮಾರ್ಗ ಎಂಬುದನ್ನ ಆ ಪೌಲನು ಅವರಿಗೆ ಬೋಧನೆ ಮಾಡಿದರ ಕುರಿತಾಗಿ ನಾವು ನೋಡುತ್ತೇವೆ. ಹೀಗೆ 4 ರೀತಿಯಲ್ಲಿ ಪೌಲನು ತನ್ನ ಸೇವೆಯ ವಿಧಾನವನ್ನು ಮಾಡಿದ ಕುರಿತಾಗಿ ನಾವು ನೋಡುತ್ತೇವೆ. ಸೊ 4 ways Paul was doing the ministry in Ephesus
ಅಂಡ್ ಆಸ್ಯ ಸೀಮೆಯಲ್ಲಿ ಅಧಿಕಾರಿಗಳಲ್ಲಿ ಕೆಲವರು ಪೌಲನ ಸ್ನೇಹಿತರಾಗಿದ್ದರು. ಎಚ್ಚಿಬನು ಅಲ್ಲಿಯ ಸೇವೆಗೆ ಸಹಾಯ ಮಾಡಿದನು ಎಂಬುದಾಗಿ ನಾವು ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ, ಅವನ ಹೆಸರು ಎಚ್ಚಿಬುದನು ಎಂಬುದಾಗಿ. ಎಚ್ಚಿಬುದು ಎಂಬ ಒಬ್ಬ ವ್ಯಕ್ತಿ ಈ ಒಂದು ಪಟ್ಟಣದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದ ಇವನು ಕ್ರಿಸ್ತನ ವಾಕ್ಯಕ್ಕೆ ಮರಳಾಗಿ ಅಥವಾ ಕ್ರಿಸ್ತನ ವಾಕ್ಯದಿಂದ ಆಕರ್ಷಿತನಾಗಿ, ಸುವಾರ್ತೆಯಿಂದ ಆಕರ್ಷಿತನಾಗಿ ಅವನು ಕ್ರಿಸ್ತನನ್ನು ತಿಳುಕೊಳ್ಳುತ್ತಾ ಇದ್ದನು. ಮತ್ತು ಅವನು ಪೌಲನಿಗೆ ಸೇವೆಯಲ್ಲಿ ನೆರವಾದದರ ಕುರಿತಾಗಿ 19ನೇ ಅಧ್ಯಾಯ 31ನೇ ವಚನದಲ್ಲಿ ಓದುತ್ತೇವೆ. ಹೀಗೆ ಎಫೆಸದಲ್ಲಿ ಒಂದು ಕ್ರಿಸ್ತ ಸಭೆಯ ಸ್ಥಾಪನೆಯಾಗಿ ಅದು ಬೆಳೆಯುತ್ತಾ ಬಂತು. ಎಫೆಸದ ಸಭಾ ಸದಸ್ಯರಲ್ಲಿ ಹೆಚ್ಚಿನವರು ಅನ್ಯ ಜನರಿಂದ ಬಂದವರಾಗಿದ್ದರು. ಓಕೆ, ಅನ್ಯ ಜನರಿಂದ ಅಂದ್ರೆ ಯಹೂದಿಗಳಾಗಿರಲಿಲ್ಲ, ಅನ್ಯ ಮತಸ್ಥರು, ಗ್ರೀಕರು, ರೋಮರು ಎಂಬುದಾಗಿ ನಾವು ನೋಡುತ್ತೇವೆ. ಕೆಲವರು ಯಹೂದ್ಯರು ಕೂಡ ಇದ್ದರು. ಎಫೆಸ ಪತ್ರ 2ನೇ ಅಧ್ಯಾಯ 14ರಿಂದ 19ನೇ ವಚನಗಳ ತನಕ ಓದುವಾಗ we understand in chapter 2 verse 14 to 19 of Ephesians, even many people who belong to these believers or the Ephesus believers, they were also from Judaism or they were also from Jewish background. ಪೌಲನು ತನ್ನ ಗೈರು ಹಾಜರಿಯಲ್ಲಿ ಈ ಸಭೆಯಲ್ಲಿದ್ದ ಹಿರಿಯರು ಸಭೆಯ ನಾಯಕತ್ವವನ್ನು ವಹಿಸಿರುವುದಾಗಿ ತಿಳಿದು ಬರುತ್ತದೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದ 17ನೇ ವಚನ, ಚಾಪ್ಟರ್ 20 and verse 17. ಓಕೆ, 20 and verse 17. ಕ್ರಿಸ್ತಶಕ 58ರಲ್ಲಿ ಪೌಲನು ರೋಮಾಪುರಕ್ಕೆ ಮಾಡಿದ ಕಡೆಯ ಪ್ರಯಾಣದ ಸಮಯದಲ್ಲಿ ಅವನು ಎಫೆಸದಿಂದ ಸುಮಾರು 30 ಮೈಲು ದಕ್ಷಿಣದಲ್ಲಿರುವ ಅಥವಾ ದಕ್ಷಿಣಕ್ಕಿರುವ ಮೆಲೆತ್ತ ಎಂಬ ಒಂದು ದ್ವೀಪ, ಅಲ್ಲಿ ಅವನು ಸಂದರ್ಶನ ಮಾಡುತ್ತಾನೆ. ಆಗ ಸಭೆಯ ಹಿರಿಯರನ್ನು ಅವನು ಮೆಲಿತ್ತಕ್ಕೆ ಅವನು ಕರೆಯುತ್ತಾನೆ. ಅವರಿಗೆ ಆತ್ಮೀಕ ವಚನಗಳನ್ನ ಬೋಧಿಸಿ ಅವರನ್ನ ಈ ದುರುಪದೇಶಗಳಿಂದ, ತಪ್ಪು ಬೋಧನೆಗಳಿಂದ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಎಚ್ಚರಿಸಿ ಮತ್ತೆ ಪೌಲನು ತನ್ನ ಪ್ರಯಾಣವನ್ನ ಮುಂದುವರಿಸಿದರ ಕುರಿತಾಗಿ ನಾವು ನೋಡುತ್ತೇವೆ. ಇದು ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 17ನೇ ವಚನದಿಂದ ಈಗ ನಮಗೆಲ್ಲ ಓದಕ್ಕೆ ಸಮಯ ಇಲ್ಲ. 35ನೇ ವಚನ ತನಕ ನೀವು ಓದು, ಅಂದ್ರೆ ಹೋಲ್ ಚಾಪ್ಟರ್ ಅಂತ ಹೇಳ್ಬೋದು. 17ನೇ ವಚನದಿಂದ ಕಡೆ ತನಕ ಓದುವಾಗ 35ನೇ ವಚನ ತನಕ ಓದುವಾಗ ಪೌಲನು ಈ ಮೆಲಿತ್ತ ಎಂಬ ಸ್ಥಳಕ್ಕೆ ವಿಶ್ವಾಸಿಗಳನ್ನ, ಸುಮಾರು ಬಹಳ ಸಮೀಪದಲ್ಲಿದ್ದಂತ ವಿಶ್ವಾಸಿಗಳು, ಎಫೆಸ ವಿಶ್ವಾಸಿಗಳು, ಅಲ್ಲಿಗೆ ಅವರನ್ನೆಲ್ಲ ಕರೆಸಿಕೊಂಡು ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿ ಅವರಿಗೆ ಉಪದೇಶ ಮಾಡಿ, ಅಷ್ಟೇ ಮಾತ್ರವಲ್ಲದೆ ಬಹಳ ಒಂದು ಹೃದಯ ಸ್ಪರ್ಶಿಯಾದಂತ ಒಂದು ಬೀಳ್ಕೊಡುಗೆಯನ್ನ ಪೌಲನು ಅವರಿಂದ ಹೊಂದಿಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಅವರೆಲ್ಲರೂ ಆ ಒಂದು ಸಮುದ್ರ ದಡದಲ್ಲಿ ಪೌಲನ ಹಡಗು ಹತ್ತಿ ಹೋಗುವಾಗ ಪೌಲನು ಹಾಗೆ ವಿದಾಯ ಹೇಳುವಾಗ ಅವರು ಬಹಳ ಮಾನಸಿಕವಾಗಿ ಅವರು ಬಹಳ ದುಃಖವುಳ್ಳವರಾಗಿ ಪೌಲನಿಗೆ ವಿದಾಯ ಹೇಳುವುದನ್ನು ನಾವು ನೋಡುತ್ತೇವೆ. ಹೀಗೆ ಪೌಲನ ಆ ಒಂದು ಸೇವೆಯು ಎಷ್ಟರ ಮಟ್ಟಿಗೆ ಅವರ ಆತ್ಮದಲ್ಲಿಯೂ ಮನಸ್ಸಿನಲ್ಲಿಯೂ ಅದು ಸೇರಿಕೊಂಡಿತ್ತು, ಅವರೆಷ್ಟು ದೇವರನ್ನು ಪ್ರೀತಿಸಿದ್ರು. ಅದೇ ರೀತಿಯಲ್ಲಿ ಪೌಲನ್ನು ಕೂಡ ಆತನ ನಾಯಕತ್ವವನ್ನ ಅಂಗೀಕರಿಸಿ ಆ ಪೌಲನಿಗೆ ಬಿಡು ಕೊಡುವುದನ್ನು ನಾವು ಗಮನಿಸ್ತೇವೆ. ಸೊ ಹೀಗೆ ನಾವು ಇಂದಿನ ಅಧ್ಯಯನವನ್ನು ನಾನು ಇಲ್ಲಿ ಮುಗಿಸ್ತೇನೆ. ನಾಳೆ ಅಥವಾ ಮುಂದಿನ ಅಧ್ಯಯನದ ಸಮಯದಲ್ಲಿ ನಾವು ಎಫೆಸ ಪತ್ರ ಒಳಕ್ಕೆ ನಾವು ನೋಡೋಣ. ಸೊ ಮುಂದಿನ ವಾರದಲ್ಲಿ ಅಥವಾ ಮುಂದಿನ ಅಧ್ಯಯನದ ಸಮಯದಲ್ಲಿ ಪತ್ರದ ಒಳ ನೋಟವನ್ನ ನಾವು ಮಾಡೋಣ. ಇಲ್ಲಿಗೆ ನಮ್ಮ ಈ ಪತ್ರದ ಒಂದು ಪರಿಚಯ ಹಿನ್ನೆಲೆ ಬಹಳ ಸೂಕ್ಷ್ಮವಾಗಿ ನಾನು ನಿಮಗೆ ಕೊಟ್ಟಿದ್ದೇನೆ. ಇಲ್ಲಿ ಒಂದು ನಿಮಿಷ ನಾವು ಕರ್ತನ ಮುಂದೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ.
ಪ್ರೀತಿ ಸ್ವರೂಪನಾದ ದೇವರೇ, ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಎಫೆಸ ಪತ್ರಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ಕರ್ತನೇ, ಪೌಲನ ಶ್ರೇಷ್ಠವಾದ ಸೇವೆ ನಿಮಿತ್ತವಾಗಿ ಹಾಗೂ ಬೇರೆ ಕೆಲವು ಸಹ ವಿಶ್ವಾಸಿಗಳು ಕೂಡ, ಅಕ್ವಿಲನು, ಪ್ರಿಸ್ಕಿಲ್ಲನು, ಅಪೊಲ್ಲೋಸನು, ಹೀಗೆ ಕೆಲವರ ಸಹಯೋಗದಿಂದ ಆ ಪಟ್ಟಣದಲ್ಲಿ ಬಹಳ ಒಂದು ಬಲವಾದ ಆತ್ಮಿಕ ಸಭೆಯು ಸ್ಥಾಪನೆ ಆಗುವುದಕ್ಕೆ ನೀನು ಕೃಪೆ ಮಾಡಿದಿ ಸ್ವಾಮಿ. ಇದು ಮೊದಲನೇ ಶತಮಾನದಲ್ಲಿ ನಡೆದಂತ ಅಥವಾ ಸ್ಥಾಪಿತವಾದ ಸಭೆ. ಇವತ್ತು ಈ 21ನೇ ಶತಮಾನವನ್ನ ಗಮನಿಸುವಾಗ ಈ ಸಭೆಯು ಭೂಮಿಯ ಮೇಲೆ ಇಲ್ಲ ಸ್ವಾಮಿ. ಯಾಕಂದ್ರೆ ಆ ಸಭೆಯು ನಿನ್ನ ವಾಕ್ಯವನ್ನು ಕೇಳಿ ಮಾನಸಾಂತರ ಪಟ್ಟು, ಪಶ್ಚಾತ್ತಾಪ ಪಟ್ಟು, ಅವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದದರಿಂದ ಅವರ ಸ್ಥಳವು ಇವತ್ತು ಗುರುತಿಸಿಕೊಳ್ಳಕ್ಕಾಗಲ್ಲ. ಹೌದು ಕರ್ತನೆ, ಎಫೆಸ ಪಟ್ಟಣದಲ್ಲಿದ್ದಂತ ಆ ಒಂದು ಬಲವಾದ ಸಭೆಯು ಇವತ್ತು ಕರ್ತನೆ ಕಾಲಹರಣ ಪಟ್ಟು ಇವತ್ತು ವಿಶ್ವಾಸಿಗಳಿಲ್ಲದ ಒಂದು ಸ್ಥಳವೆಂಬುದಾಗಿ ಹೇಳಿದರೂ ತಪ್ಪಾಗದು ಸ್ವಾಮಿ. ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳಿಗೆ ನೀನು ನಿನ್ನ ವಾಕ್ಯವನ್ನು, ಎಚ್ಚರಿಕೆಯ ಮಾತುಗಳನ್ನು ಹೇಳುವಾಗ ಮೊದಲನೇದಾಗಿ ಎಫೆಸ ಸಭೆಗೆ ನೀನು ಮಾತಾಡುತ್ತೀಯ ಕರ್ತನೆ. ನೀನು ಹೇಳುವಾಗ ಕಿವಿಯುಳ್ಳವರು ಕೇಳಲಿ ಎಂಬುದಾಗಿ ನೀನು ಹೇಳುವುದನ್ನು ನಾವು ಗಮನಿಸ್ತೇವೆ. ಒಂದೊಂದು ಸಭೆಯು ನೀನು ಎಚ್ಚರಿಕೆಯ ಮಾತನ್ನು ಹೇಳುವಾಗ ಪಶ್ಚಾತ್ತಾಪ ಪಡಿರಿ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಇಲ್ಲವಾದರೆ ನಾನು ನಿಮ್ಮನ್ನು ನಿಮ್ಮ ಸ್ಥಳದಿಂದ ತೆಗೆದು ಬಿಡುತ್ತೇನೆ ಎಂದು ಹೇಳಿದ ಮಾತು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಇವತ್ತು ಈ ಸ್ಥಳಗಳಲ್ಲಿ ಸಭೆಯನ್ನು ನಾವು ಕಾಣುತ್ತಾ ಇಲ್ಲ ಸ್ವಾಮಿ. ಇವತ್ತು ಕರ್ತನಾದ ದೇವರೇ, ನಾವು ಈ ಎಫೆಸ ಸಭೆಯಿಂದ ಕಲಿತುಕೊಳ್ಳಬೇಕಾದ ಅನೇಕ ಸಂಗತಿಗಳುಂಟು. ಮುಂದಿನ ದಿವಸಗಳಲ್ಲಿ ಈ ಒಂದು ಪತ್ರಿಕೆಯ ಆ ಒಂದು ಒಳಗಿನ ಶ್ರೇಷ್ಠವಾದಂತಹ ಪ್ರವೇಶ ಮಾಡಿ ಆ ಪತ್ರದ ವಿಶೇಷವಾದಂತ ಆ ಒಂದು ಸಂದೇಶವನ್ನು ನಾವು ಕಲಿತುಕೊಳ್ಳುವಾಗ, ನಾವು ಕಲಿತುಕೊಂಡು ನಾವು ಎಚ್ಚರಿಕೆಯನ್ನು ತೆಗೆದುಕೊಂಡು ನಮ್ಮನ್ನು ತಿದ್ದುಪಡಿಸಿಕೊಂಡು, ಕರ್ತನೆ, ನಾವು ಎಲ್ಲಿ ನಿಂತಿದ್ದೇವೆ, ನಾವು ಹೇಗೆ ನಾವು ನಿಂತುಕೊಳ್ಳಬೇಕು, ನಾವು ಹೇಗೆ ಹೋರಾಡಬೇಕು, ಜಯಶಾಲಿಗಳಾಗಬೇಕು, ನಾವು ಎಲ್ಲಿ ಕೂಡಿಸಲ್ಪಟ್ಟವರು ಎಂಬುದನ್ನ ನಾವು ತಿಳಿದುಕೊಂಡು ಕರ್ತನೆ, ನಾವು ನಿನ್ನ ಸನ್ನಿಧಿಯಲ್ಲಿ ನಿನಗೋಸ್ಕರ ಜೀವಿಸುವುದಕ್ಕೆ ಕೃಪೆ ಮಾಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಇಂದಿನ ಅಧ್ಯಯನದಲ್ಲಿ ಪಾಲ್ಗೊಂಡಂತ ಎಲ್ಲ ನಿನ್ನ ಭಕ್ತರಿಗಾಗಿ ಸ್ತೋತ್ರ. ಕುಟುಂಬವಾಗಿ, ಸಭೆಯಾಗಿ, ವೈಯಕ್ತಿಕವಾಗಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಪ್ರಾರ್ಥನೆ ಕೇಳುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ಆಮೆನ್.